ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಕೆಟ್ ಬಯಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಿಮಗೆ ಮಾರ್ಕೆಟ್ ಡೈರೆಕ್ಷನ್ನ ಕಂಡುಹಿಡಿಯೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ಕು. ನನ್ನ ಬೇಸಿಕ್ಸು ಏನೇನು ಬೇಕು, ಮಾರ್ಕೆಟ್ ಬಯಾಸಲ್ಲಿ ಏನೇನು ತಿಳ್ಕೊಂಡಿರಬೇಕು ಅದನ್ನೆಲ್ಲ ನಿಮಗೆ ಈಸಿಯಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಾವು ಟಾಪಿಕ್ಸ್ನ ತುಂಬ ಡಿಫಿಕಲ್ಟಿ ಮಾಡ್ಕೊಳ್ಳೋದು ಬೇಡ. ಇನ್ನು ಏನಾದರೂ ಅದರಲ್ಲಿ ಅಡಿಷನ್ನು ನಿನ್ನ ಬೇರೆ ಅಡ್ವಾನ್ಸ್ಡು ಏನೇನಿರುತ್ತೆ ಅದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಪಾರ್ಟ್ 2 ಅಂತ ಬಿಟ್ಟು ನಿಮಗೆ ಅಪ್ಡೇಟೆಡ್ ನಿನ್ನ ಏನೇನು ಬೇಕು ಅಂತೇಳಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನು ಮಾಡ್ತೀನಿ, ನಿಮಗೆ ಸಿಂಪಲ್ಲಾಗಿ ಈಸಿ ವೇಲಿ ನಮಗೆ ಏನು ಬೇಕು ಕಲಿಯೋಕ್ಕೆ ಅಂತೇಳಿ ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಮಾರ್ಕೆಟ್ ಬಯಾಸು ಮಾರ್ಕೆಟ್ ಡೈರೆಕ್ಷನ್ನ ಕಂಡುಹಿಡಿಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು. ಯಾಕೆಂದರೆ ನೀವಿವಾಗ ಮಾರ್ಕೆಟಲ್ಲಿ ಇಲ್ಲೆಲ್ಲೋ ನೀವು ಬೈ ಸೈಡ್ ಟ್ರೇಡ್ ಹೋಗುತ್ತೆ ಅಂತ ತಾಂತೀರಾ. ನಿಮಗೆ ಟಿ ಪಿ ಇಲ್ಲೆಲ್ಲೋ ಇಟ್ಟಿರ್ತೀರ. ಸ್ಟಾಪ್ ಲಾಸ್ನ ಇಲ್ಲೆಲ್ಲೋ ಇಡ್ತೀರಾ, ಇಲ್ಲೆಲ್ಲೋ ಎಂಟ್ರಿ ಆಗ್ತೀರಾ. ಮಾರ್ಕೆಟು ಇಲ್ಲಿಂದ ಮೇಲೋಗುತ್ತೆ ಅಂತ ತಾಂತೀರಾ, ಬಟ್ ಇಲ್ಲಿವರೆಗೂ ಹೋಗುತ್ತೆ ಅಂತೇಳಿ ನಿಮಗೆ ಕನ್ಫರ್ಮೇಷನ್ ಇರಲ್ಲ. ಹೋಗುತ್ತೆ, ಅಟ್ಲೀಸ್ಟ್ ನಾನು ಹೋಗಲೇಬೇಕು ಅಂತ ತಾಂತೀನಿ ಅನ್ನೋ ಒಂದು ಕನ್ಫರ್ಮೇಷನ್ನು ಕೂಡ ಇರಲ್ಲ. ನೀವೇನು ಮಾಡ್ತೀರಾ, ಮಾರ್ಕೆಟು 1, 2 ಪಾಯಿಂಟು ಅಥವಾ 5 ಪಾಯಿಂಟು ಮೂವ್ ಆಗಿದ ತಕ್ಷಣವೇ ನಿಮ್ಗೇನಾಗುತ್ತೆ, ಎಲ್ಲರೂ ಬಂದು ಮಾರ್ಕೆಟು ಸ್ಟಾಪ್ ಲಾಸ್ ಇಟ್ಟಾದತ್ತು ಅಂತ ನೀವೇನು ಮಾಡ್ತೀರಾ, ಎಕ್ಸಿಟ್ ಮಾಡ್ತಿರ್ತೀರಾ. ನಿಮ್ಮ ಟ್ರೇಡಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಮೇಯ್ನಾಗಿ ಯಾಕೆ ಕಾನ್ಫಿಡೆನ್ಸ್ ಇರಲ್ಲ, ಯಾಕೆ ಅಂದರೆ ನಿಮ್ಮ ಅನಾಲಿಸಿಸು ಮಾರ್ಕೆಟ್ ಡೈರೆಕ್ಷನ್ನು ಈ ಮಾರ್ಕೆಟು ಇಲ್ಲಿವರೆಗೂ ಹೋಗಬೇಕು ಅಂತೇಳಿ ಕರೆಕ್ಟಾಗಿ ಗೊತ್ತಿರಲ್ಲ. ಅದಕ್ಕೇ ನಿಮ್ಮ ಒಂದು ಟ್ರೇಡಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ, ಆಯಿತಾ. ಫಸ್ಟು ನಿಮಗೆ ಮಾರ್ಕೆಟ್ ಡೈರೆಕ್ಷನ್ನು ಇಲ್ಲಿ ನಾನು ಇಟ್ಟಿರ್ತೀನಿ, ಇದು ಸ್ಟಾಪ್ ಲಾಸು, ಇಲ್ಲಿವರೆಗೂ ಟಾರ್ಗೆಟ್ ಅಂತ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ನಿಮ್ಮ ಟ್ರೇಡಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಯಾವಾಗಿರುತ್ತೆ ಅಂದರೆ ನಿಮಗೆ ನಿಮ್ಮ ಟ್ರೇಡ್ ಮೇಲೆ ನಂಬಿಕೆ ಇರಬೇಕು. ನಿಮ್ಮ ಅನಾಲಿಸಿಸು, ನೀವು ಮಾಡಿರೋ ಅನಾಲಿಸಿಸು ಕರೆಕ್ಟಾಗಿದೆ ಅಂತ ಗೊತ್ತಾದಾಗ ನಿಮಗೆ ಟ್ರೇಡ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಗೆ ಏನಾಗುತ್ತೆ, ಈ ಥರ ಟ್ರೇಡ್ ತಂದಿರ್ತೀರಾ. ನಿಮಗೆ ಇಲ್ಲೊಂದು 2 ಪಾಯಿಂಟ್ ಮೂವ್ ಆಗಿಬಿಟ್ಟು ಸ್ಟಾಪ್ ಲಾಸ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಟ್ರೇಡ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಯಾವಾಗಲೂ ಸ್ಟಾಪ್ ಲಾಸ್ ಇಟ್ಟಾಗ್ತಿರುತ್ತೆ. ಯಾಕೆ ಇಟ್ಟಾಗ್ತಿದೆ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತೇ ಇರಲ್ಲ, ಆಯಿತಾ. ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗ ಮೇಲೆ ಹೋಗ್ತಾ ಇರುತ್ತೆ. ಯಾಕೆ ಸ್ಟಾಪ್ ಲಾಸ್ ಇಟ್ಟಾಯಿತು, ನಾನು ಎಲ್ಲಿ ಎಂಟ್ರಿ ಆಗಬೇಕಿತ್ತು ಅದು ಕೂಡ ಗೊತ್ತಾಗ್ತಿರಲ್ಲ. ಅದಕ್ಕೇ ಈ ಒಂದು ಟಾಪಿಕ್ಕಲ್ಲಿ ನಿಮಗೆ ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ, ಮಾರ್ಕೆಟ್ ಬಯಾಸ್ನ ಯಾವ ಥರ ಕಂಡುಹಿಡಿಬೇಕು, ಇದನ್ನೆಲ್ಲ ನಿಮಗೆ ಈಸಿ ವೇಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾರ್ಕೆಟ್ ಬಯಾಸು ಬಯಾಸ್ ಆಯಿತಾ. ಮಾರ್ಕೆಟು 2 ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. 2 ಡೈರೆಕ್ಷನ್ನು ಯಾವುದ್ಯಾವುದು ಅಂದರೆ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟು ನಾನು ಬರದೇ ತೋರಿಸ್ಬಿಡ್ತೀನಿ. ಪಾಯಿಂಟ್ ಆಫ್ ಇಂಟ್ರೆಸ್ಟು ಮತ್ತು ಲಿಕ್ವಿಡಿಟಿ, ಆಯಿತಾ. ಮಾರ್ಕೆಟು 2 ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಪಾಯಿಂಟ್ ಆಫ್ ಇಂಟ್ರೆಸ್ಟು ಮತ್ತು ಲಿಕ್ವಿಡಿಟಿ. ಮಾರ್ಕೆಟ್ ಏನಾಗುತ್ತೆ, ಒಂದು ಸತಿ ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಲಿಕ್ವಿಡಿಟಿವರೆಗೂ ಮೂವ್ ಆಗುತ್ತೆ. ಇನ್ನೊಂದು ಸತಿ ಏನು ಮಾಡುತ್ತೆ, ಮಾರ್ಕೆಟು ಲಿಕ್ವಿಡಿಟಿಯಿಂದ ಪಾಯಿಂಟ್ ಆಫ್ ಇಂಟ್ರೆಸ್ಟ್ವರೆಗೂ ಮೂವ್ ಆಗುತ್ತೆ. ಮಾರ್ಕೆಟ್ ಹಿಂಗೇನೆ ಈ ಥರನೇ ಸರ್ಕಲ್ ಹೊಡಿತಾ ಇರುತ್ತೆ. ಏನಾಗುತ್ತೆ ನಿಮಗೆ ಅಂದರೆ ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಲಿಕ್ವಿಡಿಟಿವರೆಗೂ ಹೋಗು, ಲಿಕ್ವಿಡಿಟಿಯಿಂದ ಪಾಯಿಂಟ್ ಆಫ್ ಇಂಟ್ರೆಸ್ಟ್ವರೆಗೂ ಹೋಗು. ಈ ಥರನೇ ಮಾರ್ಕೆಟು ಸರ್ಕಲ್ ಆಗ್ತಾ ಇರುತ್ತೆ. ನಾವೇನು ಮಾಡಬೇಕು ಅಂದರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಎಲ್ಲೆಲ್ಲಿದೆ, ಲಿಕ್ವಿಡಿಟಿ ಎಲ್ಲೆಲ್ಲಿದೆ ಅಂತೇಳಿ ಕಂಡು ಹಿಡ್ಕೋಬೇಕು. ಇದು ನಮಗೆ ತುಂಬಾ ಇಂಪಾರ್ಟೆಂಟು, ಆಯಿತಾ. ಪಾಯಿಂಟ್ ಆಫ್ ಇಂಟ್ರೆಸ್ಟು ಇದನ್ನು ಕಂಡುಹಿಡಿಯೋದು ಹೆಂಗೆ, ಪಾಯಿಂಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಯೋದು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಯೋದು, ಹೌದಲ್ವಾ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಯೋದು ಹೆಂಗೆ ಅಂದರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ನ ನಾವು ಕಂಡುಹಿಡಿಯೋದು ಆರ್ಡರ್ ಬ್ಲ್ಯಾಕು. ಆಯಿತಾ, ಆರ್ಡರ್ ಬ್ಲ್ಯಾಕು, ಆಯಿತಾ. ಶಾರ್ಟ್ ಫಾರ್ಮಲ್ಲಿ ಹಾಕ್ತೀನಿ, ಆರ್ಡರ್ ಬ್ಲ್ಯಾಕು, ರಿಜೆಕ್ಷನ್ ಬ್ಲ್ಯಾಕು, ಮಿಟಿಗೇಷನ್ ಬ್ಲ್ಯಾಕು. ಈ ಥರ ತುಂಬಾ ಇದೆ. ನಮಗೆ ಮೇಯ್ನಾಗಿ ಬೇಕಾಗಿರೋದು ಇದರಲ್ಲಿ ಆರ್ಡರ್ ಬ್ಲ್ಯಾಕು, ಆಯಿತಾ. ನಮಗೆ ಮೇಯ್ನಾಗಿ ಬೇಕಾಗಿರೋದು ಆರ್ಡರ್ ಬ್ಲ್ಯಾಕು, ನಮಗೆ ಮೇಯ್ನಾಗಿ ಬೇಕು. ಇದ್ರ ಜೊತೆಗೆ ನಮಗೆ ಬೇಕಾಗಿರೋದು ಇಲ್ಲಿ ಇಂಬ್ಯಾಲೆನ್ಸ್, ಆಯಿತಾ. ಇಂಬ್ಯಾಲೆನ್ಸ್ ಅಥವಾ ಎಫ್ ಇ ಜಿ. ಇದು ನಮಗೆ ಮೇಯ್ನಾಗಿ ಬೇಕಾಗಿರೋದು. ಪಾಯಿಂಟ್ ಆಫ್ ಇಂಟ್ರೆಸ್ಟಲ್ಲಿ ಇದು ನಮಗೆ
ಆರ್ಡರ್ ಬ್ಲ್ಯಾಕ್ ಬೇಕು, ಮತ್ತು ಇಂಬ್ಯಾಲೆನ್ಸ್ ಮತ್ತು ಎಫ್ ವಿ ಜಿ ಬೇಕು. ಆಯಿತಾ? ಸೊ ಇನ್ನೇನು ಬೇಕು? ಸೊ ಇದನ್ನು ನೋಡ್ತಾ ಹೋಗೋಣ. ಫಸ್ಟು ಆರ್ಡರ್ ಬ್ಲ್ಯಾಕು ಯಾವ್ದ್ಯಾವುದು ಅಂತೇಳಿ ನಿಮಗೆ ಸೊ ಇದ್ರದ್ದೇ ಆದಂಥ ಒಂದು ಸಪ್ರೇಟು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಲಿಕ್ವಿಡಿಟಿ ಲಿಕ್ವಿಡಿಟಿ ಯಾವ್ದ್ಯಾವುದು? ಸೊ ನಮಗೆ ಲಿಕ್ವಿಡಿಟಿ ಬೇಕು. ಆರ್ಡರ್ ಬ್ಲ್ಯಾಕು ಮತ್ತು ಇಂಬ್ಯಾಲೆನ್ಸು ಇವೆಲ್ಲ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತ ಗೊತ್ತಾಯಿತು. ಸೊ ಲಿಕ್ವಿಡಿಟಿ ಆಯಿತಾ? ಸೊ ಲಿಕ್ವಿಡಿಟಿ ಯಾವ್ದ್ಯಾವುದು? ಸೊ ಲಿಕ್ವಿಡಿಟಿ ಯಾವ್ದ್ಯಾವುದು ಅಂದರೆ ನಿಮಗೆ ಸೊ ಲಿಕ್ವಿಡಿಟಿ ಏನಾಗುತ್ತೆ ಅಂದರೆ ಸೊ ಡೈಲಿ, ಮಂತ್ಲಿ, ವೀಕ್ಲಿ, ಹೈ ಆರ್ ಲೋ ಲಿಕ್ವಿಡಿಟಿ. ಸೊ ನಿಮಗೆ ಡೈಲಿ, ಹೈ ಆರ್ ಲೋ ಲಿಕ್ವಿಡಿಟಿ. ಸೊ ಇವಾಗ ಇದು ಮಂತ್ಲಿ ಕ್ಯಾಂಡಲು. ಸೊ ಮಂತ್ಲಿ ಕ್ಯಾಂಡಲಲ್ಲಿ ನಿಮಗೆ ಇದು ಹೈ ಆಯಿತಾ? ಸೊ ಮಂತ್ಲಿ ಕ್ಯಾಂಡಲ್ ಇದು ಹೈ, ಇದು ಲೋ. ಯಾವ್ದು ಲೋ? ಸೊ ಇದು ಲೋ. ಸೊ ಮಂತ್ಲಿ ಕ್ಯಾಂಡಲಲ್ಲಿ ಹೈ ಮತ್ತು ಲೋ ಲಿಕ್ವಿಡಿಟಿ ಆಯಿತಾ? ಸೊ ಹೈ ಮತ್ತು ಲೋ ಲಿಕ್ವಿಡಿಟಿ ಇದು ಗೊತ್ತಿರಬೇಕು. ಸೊ ಮಂತ್ಲಿ ಕ್ಯಾಂಡಲಲ್ಲಿ ಹೈಲಿ ಲಿಕ್ವಿಡಿಟಿ ಇರುತ್ತೆ, ಲೋಲು ಕೂಡ ಲಿಕ್ವಿಡಿಟಿ ಇರುತ್ತೆ. ಸೊ ಮಂತ್ಲಿ ಕ್ಯಾಂಡಲಲ್ಲಿ ನಿಮಗೆ ಹೈ ಲೋ ಲಿಕ್ವಿಡಿಟಿ ಗೊತ್ತಾಯಿತು ಆಯಿತಾ? ಸೊ ನೆಕ್ಸ್ಟು ಸ್ವಿಂಗ್ ಹೈ ಮತ್ತು ಲೋ ಲಿಕ್ವಿಡಿಟಿ. ಸ್ವಿಂಗ್ ಹೈ ಮತ್ತು ಲೋ ಲಿಕ್ವಿಡಿಟಿ ಆಯಿತಾ? ಸ್ವಿಂಗ್ ಹೈ ಲೋ ಲಿಕ್ವಿಡಿಟಿ. ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ಮಾರ್ಕೆಟು ಈ ಥರ ಸ್ವಿಂಗ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಹೌದಲ್ಲ? ಸೊ ಇದರಲ್ಲಿ ನಿಮಗೆ ಸೊ ಸ್ವಿಂಗ್ ಹೈ, ಸ್ವಿಂಗ್ ಲೋ ಲಿಕ್ವಿಡಿಟಿ, ಸ್ವಿಂಗ್ ಹೈ, ಸ್ವಿಂಗ್ ಲೋ ಲಿಕ್ವಿಡಿಟಿ ಇದು ನಮಗೆ ಗೊತ್ತಿರಬೇಕು ಆಯಿತಾ? ಸ್ವಿಂಗ್ ಹೈ ಮತ್ತು ಸ್ವಿಂಗ್ ಲೋ ಲಿಕ್ವಿಡಿಟಿ. ಸೊ ನೆಕ್ಸ್ಟು ನಮಗೆ ಲೋ ಮತ್ತು ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ. ಸೊ ಇವು 3 ಟಾಪಿಕ್ಕು ನಮಗೆ ಇಂಪಾರ್ಟೆಂಟು. ಸೊ 3 ಈ ಪ್ಲೇಸ್ ಲಿಕ್ವಿಡಿಟಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಲೋ ಮತ್ತು ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ಅಂದರೆ ಸೊ ನಿಮ್ಗೆ ಇವಾಗ ಮಾರ್ಕೆಟು ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಕೆಟ್ ಈ ಥರ ಫಾರ್ಮೇಷನ್ ಆಗಿ ಹೋಗ್ತಾ ಇದೆ ಅಂದ್ಕೊಳ್ಳಿ. ಸೊ ಹಿಂಗೆ ಗ್ರೀನು ಆಗೋಗ್ತಾ ಇದೆ ಆಯಿತಾ? ಸೊ ಇಲ್ಲಿ ನಿಮಗೆ ಎಫ್ ವಿ ಜಿ ಇಂಬ್ಯಾಲೆನ್ಸು ಎಲ್ಲ ಕ್ರಿಯೇಟ್ ಆಗ್ತಾಯಿದೆ ಅಂದಾಗ ಸೊ ಇದು ನಿಮಗೆ ಹೈ ಲಿಕ್ವಿಡಿಟಿ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಆರ್ಡರ್ ಬ್ಲಾಕ್ ಇದೆ ಆಯಿತಾ? ಸೊ ಇಲ್ಲಿ ನಿಮಗೆ ಎಫ್ ವಿ ಜಿ ಇದೆ. ಸೊ ಇದೇನಾಗುತ್ತೆ ನಿಮಗೆ ಹೈ ಲಿಕ್ವಿಡಿಟಿ. ಸೊ ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ಆಗುತ್ತೆ. ಸೊ ಇದು ನಿಮಗೆ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ಆದರೆ ಅಂದರೆ ಸೊ ನಿಮಗೆ ಇಲ್ಲಿ ಆರ್ಡರ್ ಬ್ಲ್ಯಾಕ್ ಕ್ರಿಯೇಟ್ ಆಯಿತು ಆಯಿತಾ? ಆರ್ಡರ್ ಬ್ಲ್ಯಾಕ್ ಕ್ರಿಯೇಟ್ ಆಯಿತು. ಸೊ ನಿಮ್ಗೇನಾಯಿತು, ಇದು ಆರ್ಡರ್ ಬ್ಲ್ಯಾಕ್ನ ಇದು ಟ್ಯಾಪ್ ಮಾಡ್ತು. ಸೊ ನೆಕ್ಸ್ಟ್ ಕ್ಯಾಂಡಲ್ ಬರುತ್ತೆ, ಮತ್ತೆ ಆರ್ಡರ್ ಬ್ಲ್ಯಾಕ್ ಏನೋ ಕ್ರಿಯೇಟ್ ಆಗುತ್ತೆ ಅಥವಾ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯಿತು. ಸೊ ಆದರೂ ನೆಕ್ಸ್ಟ್ ಬಂತು ನಿಮಗೆ ಈ ಇಂಬ್ಯಾಲೆನ್ಸ್ನ ಎಲ್ಲ ಟ್ಯಾಪ್ ಮಾಡ್ತು. ಸೊ ಅದೇನಾಗುತ್ತೆ ನಿಮಗೆ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ಆಯಿತಾ? ಸೊ ಇದು ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ, ಇದು ಈ ಥರ ಇದು ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ. ಇದು ನಿಮಗೆ ಗೊತ್ತಾಯಿತು ಸ್ವಿಂಗ್ ಹೈ, ಸ್ವಿಂಗ್ ಲೋ ಲಿಕ್ವಿಡಿಟಿ. ಸೊ ಇದು ನಿಮಗೆ ಡೇ ಮತ್ತು ಮಂತ್ಲಿ ಲಿಕ್ವಿಡಿಟಿ. ಸೊ ಇದನ್ನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ಬಿಡ್ತೀನಿ. ಸೊ ಇದು ಡೇ ಕ್ಯಾಂಡಲ್ಲು ಆಯಿತಾ? ಸೊ ಡೇ ಕ್ಯಾಂಡಲ್ ಹಿಂಗಿರುತ್ತೆ, ಡೇ ಕ್ಯಾಂಡಲ್ ಹೈ. ಸೊ ಡೇ ಕ್ಯಾಂಡಲ್ ಹೈ ಯಾವುದು? ಇದು ಡೇ ಕ್ಯಾಂಡಲ್ ಹೈ ಮತ್ತು ಲೋ ಲಿಕ್ವಿಡಿಟಿ. ಸೊ ಡೇ ಕ್ಯಾಂಡಲ್ ಲೋ ಇದು ಆಯಿತಾ? ಸೊ ಡೇ ಕ್ಯಾಂಡಲ್ ಲೋ ಲಿಕ್ವಿಡಿಟಿ. ಸೊ ಅಥವಾ ವೀಕ್ಲಿ ಕ್ಯಾಂಡಲ್ಲು ಅಥವಾ ಮಂತ್ಲಿ ಕ್ಯಾಂಡಲ್ಲು. ಸೊ ಇದು ಹೈ ಮತ್ತು ಲೋ ಲಿಕ್ವಿಡಿಟಿ. ಸೊ ಇದು ನಮಗೆ ಗೊತ್ತಿರಬೇಕು. ಫಸ್ಟ್ ನಾವು ಪಾಯಿಂಟ್ ಆಫ್ ಇಂಟ್ರೆಸ್ಟು ಯಾವುದ್ಯಾವುದಿದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟು ಆಯಿತಾ? ಪಾಯಿಂಟ್ ಆಫ್ ಇಂಟ್ರೆಸ್ಟು ಯಾವುದ್ಯಾವುದಿದೆ ನೋಡ್ತಾ ಹೋಗೋಣ. ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟು ಇಲ್ಲಿ ನೋಡಿ. ಸೊ ಇಲ್ಲೆಲ್ಲಾದರೂ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದೆ ಇಲ್ಲೆಲ್ಲ. ಇಲ್ಲಿ ನೋಡಿ. ಸೊ ಇದೆಲ್ಲ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್. ಇಂಬ್ಯಾಲೆನ್ಸು ಇಲ್ಲಿ ನೋಡಿ, ಆರ್ಡರ್ ಬ್ಲ್ಯಾಕು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆದ ತಕ್ಷಣನೇ ಯಾವ ಥರ ರಿಯಾಕ್ಷನ್ ಆಗಿದೆ
ಆಯಿತಾ. ಸೊ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆದ ತಕ್ಷಣನೇ ರಿಯಾಕ್ಷನ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನೋಡಿ ಇಂಬ್ಯಾಲೆನ್ಸು, ಇಲ್ಲೂ ಕೂಡ ಆರ್ಡರ್ ಬ್ಲ್ಯಾಕ್ ಇದೆ. ಇದೆಲ್ಲ ನಾವು ನೋಡ್ತಾ ಹೋಗಬೇಕು. ಸೊ ಮಾರ್ಕೆಟ್ ಏನಾಗುತ್ತೆ, ಸೊ ನಿಮಗೆ ಇಂಬ್ಯಾಲೆನ್ಸ್ ಟು ಸೊ ಪಿ ಒ ಐ ಟು ಲಿಕ್ವಿಡಿಟಿವರೆಗೂ ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಇಂಬ್ಯಾಲೆನ್ಸ್ ಕೂಡ ಇಲ್ಲೂ ಕೂಡ ಇದೆ ಆಯಿತಾ. ಸೊ ಇಲ್ಲೂ ಇಂಬ್ಯಾಲೆನ್ಸ್ ಇದೆ ಆಯಿತಾ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಹೋಗೋಣ, ಇಲ್ಲೂ ಕೂಡ ಇಂಬ್ಯಾಲೆನ್ಸ್ ಇದೆ ಆಯಿತಾ. ಸೊ ಇಲ್ಲೂ ನಿಮ್ಗೆ ನೋಡಿ ಇಂಬ್ಯಾಲೆನ್ಸ್ ಇದೆ, ಆರ್ಡರ್ ಬ್ಲ್ಯಾಕ್ ಕೂಡ ಇದೆ ಇಲ್ಲೂ ಆಯಿತಾ. ಸೊ ಆರ್ಡರ್ ಬ್ಲ್ಯಾಕ್ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲಿ ನಾವು ಹಿಂದೆ ನೋಡ್ತಾ ಹೋಗೋಣ, ಹಿಂದೆ ನಿಮ್ಗೆ ಹಿಂದೆ ಇದರಲ್ಲೇ ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆಯಿತಾ. ಸೊ ಇಲ್ಲಿಂದ ಹೋಗೋಣ, ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ ಮಾರ್ಕೆಟು ನಿಮಗೆ ಇಲ್ಲಿ ನೋಡಿ ಆರ್ಡರ್ ಬ್ಲ್ಯಾಕ್ ಇದೆ ಆಯಿತಾ. ಆರ್ಡರ್ ಬ್ಲ್ಯಾಕು ಪ್ಲಸ್ ನಿಮಗೆ ಇಂಬ್ಯಾಲೆನ್ಸು ಕೂಡ ಕ್ರಿಯೇಟ್ ಆಗಿದೆ. ಸೊ ಆರ್ಡರ್ ಬ್ಲ್ಯಾಕ್ ಪ್ಲಸ್ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲಿ ಆರ್ಡರ್ ಬ್ಲ್ಯಾಕು ಸೊ ಇಂಬ್ಯಾಲೆನ್ಸ್ ಎರಡೂ ಇದೆ ಆಯಿತಾ. ಸೊ ಎರಡೂ ಇದೆ ನಿಮ್ಗೆ ನೋಡಿ ಮಾರ್ಕೆಟು. ಸೊ ಇಲ್ಲಿ ಮೂವ್ ಆಗಿದೆ, ಇಲ್ಲಿ ಬಂದು ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಟ್ಯಾಪ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಟ್ಯಾಪ್ ಆದಾಗ ನಾವೇನು ಮಾಡ್ತೀವಿ, ನಮ್ಮ ಟಾರ್ಗೆಟ್ ಯಾವುದಿರುತ್ತೆ, ಸೊ ಇಲ್ಲಿ ಹೈ ಇಲ್ಲಿರುತ್ತೆ ಲಿಕ್ವಿಡಿಟಿವರೆಗೂ ನಮ್ಮ ಟಾರ್ಗೆಟು. ಸೊ ಇಲ್ಲಿ ಟ್ಯಾಪ್ ಆಯಿತು. ಸೊ ಇದರಲ್ಲಿ ಪ್ರೀವಿಯಸ್ಸಲ್ಲಿ ಹೈ ಯಾವುದಿತ್ತು, ಸೊ ಹೈ ಇದು ಆಯಿತಾ. ಸೊ ಹೈ ಫಸ್ಟ್ ಟಾರ್ಗೆಟ್ ಅದು, ಸೆಕೆಂಡ್ ಟಾರ್ಗೆಟ್ ಯಾವುದು ಇದು, ಸೊ ಥರ್ಡ್ ಟಾರ್ಗೆಟ್ ಯಾವುದು ಇದು, ಸೊ ಫೋರ್ತ್ ಟಾರ್ಗೆಟ್. ಸೊ ಇವೆರಡು ನಿಯರ್ ಇದೆ. ಸೊ ಇದು ನಮಗೆ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಫಸ್ಟ್ ಟಾರ್ಗೆಟ್ ಯಾವುದು, ಸೆಕೆಂಡ್ ಟಾರ್ಗೆಟ್ ಯಾವುದು, ಸೊ ಥರ್ಡ್ ಟಾರ್ಗೆಟ್ ಯಾವುದು ಅಂತ ನಮಗೆ ಗೊತ್ತಾಯಿತು ಆಯಿತಾ. ಸೊ ಇದು ನಿಮ್ಗೆ ಇಲ್ಲಿ ನೇಮ್ ಮೆನ್ಷನ್ ಮಾಡಿಬಿಡ್ತೀನಿ. ಸೊ ಕೀ ಲೆವೆಲ್ 3 ಅಂತ ಹಾಕ್ತೀನಿ. ಸೊ ಕೀ ಲೆವೆಲ್ 2, ಕೀ ಲೆವೆಲ್ 3 ಆಯಿತಾ. ಸೊ ಕೀ ಲೆವೆಲ್ 2, ಕೀ ಲೆವೆಲ್ 3. ಸೊ ಇಲ್ಲೇನಾಗುತ್ತೆ ಅಂದರೆ ಮಾರ್ಕೆಟ್ ನೋಡಿ ಇಲ್ಲಿ ನಿಮ್ಮ ಟಾರ್ಗೆಟ್ 1 ರೀಚ್ ಆಗಿದೆಯಾ. ಸೊ ಟಾರ್ಗೆಟ್ 2 ಇಲ್ಲಿ ನೋಡಿ ರೀಚ್ ಆಗಿದೆಯಾ. ಸೊ ಟಾರ್ಗೆಟ್ 1 ರೀಚ್ ಆದಾಗ ಸೊ ಟಾರ್ಗೆಟ್ 2ವರೆಗೂ ಹೋಲ್ಡ್ ಮಾಡ್ತೀರ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಟಾರ್ಗೆಟ್ 3 ಇಲ್ಲಿ ನೋಡಿ ಟಾರ್ಗೆಟ್ 3ನೂ ಕೂಡ ನಿಮ್ಗೆ ರೀಚ್ ಆಗಿದೆ. ಸೊ ಆಯಿತಾ. ಸೊ ಇಲ್ಲಿ ನಿಮ್ಗೆ ಏನಾಯಿತು, ಮಾರ್ಕೆಟು ಸೊ ಪಿ ಒ ಐಯಿಂದ ಲಿಕ್ವಿಡಿಟಿವರೆಗೂ ಮೂವ್ ಆಯಿತು. ಸೊ ನೀವೇನು ಮಾಡ್ತೀರಾ, ಲೋವರ್ ಟೈಮ್ ಫ್ರೇಮಲ್ಲಿ ಹೋಗ್ಬಿಟ್ಟು ಬೈ ಸೈಡು ಟ್ರೇಡ್ ಪ್ಲ್ಯಾನ್ ಮಾಡ್ತೀರಾ. ಸೊ ಇಲ್ಲಿ ಟ್ಯಾಪ್ ಆಯಿತು, ಟ್ಯಾಪ್ ಆದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ ಬೈ ಸೈಡ್ ಟ್ರೇಡ್ ಮಾಡ್ತೀರಾ. ಇಲ್ಲಿ ನೋಡಿ ಸೊ ಕರೆಕ್ಟಾಗಿ ನೀವು ಲಿಕ್ವಿಡಿಟಿವರೆಗೂ ಇಟ್ಕೊಳ್ಳೋದಾದರೆ ನೋಡಿ ಇಲ್ಲಿ ಸೊ ನಿಮ್ಗೆ ಎಷ್ಟು ಮಂತ್ ಆಯಿತು, ಸೊ ಎಷ್ಟು ಮಂತ್ ಆಯಿತು, ಬಟ್ ಇಲ್ಲಿ ಟಾರ್ಗೆಟ್ ರೀಚ್ ಆಗಿದೆ ಆಯಿತಾ. ಸೊ ಸ್ಟಾಪ್ ಲಾಸ್ ಏನು ಮಾಡ್ತೀರಾ, ಇಲ್ಲಿವರೆಗೂ ಇಡ್ತೀರಾ ಸ್ಟಾಪ್ ಲಾಸ್ನ. ಸೊ ಈ ಪ್ರೀವಿಯಸ್ ಕ್ಯಾಂಡಲ್ ಲೋವರೆಗೂ ಇಡ್ತೀರಾ. ಸೊ ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಇದೆ, ಸೊ ಎಷ್ಟು ಮಂತ್ಗೆ ಎಷ್ಟು ಪಾಯಿಂಟ್ ಬಂತು, ಸೆಕೆಂಡ್ ಟಾರ್ಗೆಟು, ಸೊ ಥರ್ಡ್ ಟಾರ್ಗೆಟು ಆಯಿತಾ. ಸೊ ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ನಿಮ್ಮ ಮಾರ್ಕೆಟಲ್ಲಿ ಸೊ ಇವಾಗ ನಿಮಗೆ ಆರ್ಡರ್ ಬ್ಲ್ಯಾಕ್ ಇರುತ್ತೆ ಅಂದ್ಕೊಳ್ಳಿ ಆಯಿತಾ. ಸೊ ಅಲ್ಲಿಗೆ ಒಂದು ಕ್ಯಾಂಡಲ್ ಹಿಂಗೆ ಬರುತ್ತೆ. ಸೊ ಟ್ಯಾಪ್ ಆಗುತ್ತೆ, ಟ್ಯಾಪ್ ಆಗಿಬಿಟ್ಟು ರಿಜೆಕ್ಷನ್ ಆಗುತ್ತೆ, ನಿಮ್ಗೆ ರಿಜೆಕ್ಷನ್ ಆಗಿಬಿಡುತ್ತೆ. ಸೊ ಟ್ಯಾಪ್ ಆಗಿಬಿಟ್ಟು ರಿಜೆಕ್ಷನ್ ಆಗುತ್ತೆ. ಸೊ ಇನ್ನೊಂದು ಕ್ಯಾಂಡಲ್ ಏನಾಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ. ಸೊ ಎಕ್ಸ್ಪೆನ್ಷನ್ ಆಗಿಬಿಟ್ಟು ಸೊ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಬಂದುಬಿಟ್ಟು ಮತ್ತೆ ಅದನ್ನು ರೀಟೆಸ್ಟ್ ಮಾಡುತ್ತೆ. ಸೊ ಆ ಲೆವೆಲ್ನ ರೀಟೆಸ್ಟ್ ಮಾಡಿಬಿಟ್ಟು ಸೊ ರೀಟೆಸ್ಟ್ ಮಾಡಿ ನಿಮ್ಗೇನಾಗುತ್ತೆ ಆವಾಗ ಬಿಗ್ ಮೂವ್ ಬರುತ್ತೆ. ಸೊ ಈ ಒಂದು 4 ಕ್ಯಾಂಡಲ್ ಸೊ ಇಲ್ಲೇನಾಯಿತು, ಸೊ ಮಾರ್ಕೆಟು ಎಫ್ ಇ ಜಿ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಎಫ್ ಇ ಜಿ ಅಥವಾ ಇಂಬ್ಯಾಲೆನ್ಸ್ ಇದೆ ಅಂದ್ಕೊಳ್ಳಿ. ಸೊ ಈ ಇಂಬ್ಯಾಲೆನ್ಸ್ಗೆ ಮಾರ್ಕೆಟ್ ಏನಾಗುತ್ತೆ, ಫಸ್ಟು ಟ್ಯಾಪ್ ಮಾಡುತ್ತೆ, ಟ್ಯಾಪ್ ಮಾಡಿಬಿಟ್ಟು ಎಕ್ಸ್ಪೆನ್ಷನ್ ಆಯಿತು. ಸೊ ಎಕ್ಸ್ಪೆನ್ಷನ್ ಆದಮೇಲೆ ಏನಾಗುತ್ತೆ, ಸೊ ಇದೇ ಕ್ಯಾಂಡಲ್ ಮತ್ತೆ ಬಂದ್ಬಿಟ್ಟು ಇನ್ನೊಂದು ಕ್ಯಾಂಡಲ್ ಬಂದುಬಿಟ್ಟು ಅದನ್ನು ಟ್ಯಾಪ್ ಮಾಡಿ ರೀಟೆಸ್ಟ್ ಮಾಡ್ತು. ಸೊ ರೀಟೆಸ್ಟ್ ಮಾಡಿದ್ಮೇಲೆ ನಿಮ್ಗೇನಾಗುತ್ತೆ, ಸೊ ಡಿಸ್ಟ್ರಿಬ್ಯೂಷನ್ ಆಗಿಬಿಡುತ್ತೆ ಆಯಿತಾ. ಸೊ ಇದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೇನಾಯಿತು, ನಿಮಗೆ ಟ್ಯಾಪ್ ಆಯಿತು. ಸೊ ಟ್ಯಾಪ್ ಆಯಿತು ಇಲ್ಲಿ ಆಯಿತಾ. ಸೊ ಟ್ಯಾಪ್ ಆಯಿತು. ಸೊ ಇಲ್ಲಿ ಟ್ಯಾಪ್ ಆಯಿತು. ಸೊ ಇಲ್ಲಿ ನಿಮಗೆ ಎಕ್ಸ್ಪೆನ್ಷನ್ ಆಯಿತು. ಸೊ ಇಲ್ಲಿ ನಿಮಗೆ ಎಕ್ಸ್ಪೆನ್ಷನ್ ಆಯಿತು.
ಆಯಿತಾ. ಸೊ ಎಕ್ಸ್ಪೆನ್ಷನ್ ಆಯಿತು. ಇದೇನಾಯ್ತು ನಿಮಗೆ ರೀಟೆಸ್ಟ್, ರೀಟೆಸ್ಟ್ ಆಯಿತು. ಆಯಿತಾ. ಸೊ ಇದೇನಾಯಿತು ರೀಟೆಸ್ಟ್ ಆಯಿತು, ರೀಟೆಸ್ಟ್ ಆಯಿತು, ಎಕ್ಸ್ಪೆನ್ಷನ್ ಆಯಿತು, ರೀಟೆಸ್ಟ್ ಆಯಿತು. ಸೊ ಇದು ನಿಮಗೆ ಡಿಸ್ಟ್ರಿಬ್ಯೂಷನ್ ಆಯಿತು. ಆಯಿತಾ. ಸೊ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ಇದು ನಿಮಗೆ ಲೋವರ್ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಸೊ ಹೈಯರ್ ಟೈಮ್ ಫ್ರೇಮಲ್ಲೂ ಇದನ್ನು ನೋಡ್ಬೋದು. ಸೊ ಮಾರ್ಕೆಟ್ ಏನಾಯಿತು, ಟ್ಯಾಪ್ ಆಯಿತು, ಎಕ್ಸ್ಪೆನ್ಷನ್ ಆಯಿತು, ಮತ್ತೆ ಇದನ್ನು ರೀಟೆಸ್ಟ್ ಮಾಡ್ತು. ಸೊ ಮಾರ್ಕೆಟ್ ಏನಾಯಿತು, ಸೊ ಇದೇ ಒಂದು ಝೋನ್ನ ರೀಟೆಸ್ಟ್ ಮಾಡ್ತು. ಆಮೇಲೆ ಏನಾಯಿತು, ಡಿಸ್ಟ್ರಿಬ್ಯೂಷನ್ ಆಯಿತು. ಆಯಿತಾ. ಸೊ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ಇಲ್ಲಿ ನಿಮಗೆ ಇಲ್ಲೇ ತೋರಿಸ್ತೀನಿ ಈ ಲೆವೆಲ್ನ. ಇಲ್ಲಿ ನೋಡಿ ಮಾರ್ಕೆಟು. ಸೊ ಇಲ್ಲಿ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಯಿತು, ಇಂಬ್ಯಾಲೆನ್ಸು ಕ್ರಿಯೇಟ್ ಆಯಿತು. ಮಾರ್ಕೆಟ್ ಇಲ್ಲಿ ಬಂದು ಟ್ಯಾಪ್ ಮಾಡ್ತು. ಸೊ ಟ್ಯಾಪ್ ಮಾಡಾದ್ಮೇಲೆ ನಿಮ್ಗೇನಾಯಿತು, ಸೊ ಎಕ್ಸ್ಪೆನ್ಷನ್ ಆಯಿತು. ಸೊ ಟ್ಯಾಪ್ ಮಾಡ್ತು ಇಲ್ಲಿ. ಆಯಿತಾ. ಸೊ ಟ್ಯಾಪ್ ಮಾಡ್ತಿದ್ದು, ಸೊ ಟ್ಯಾಪ್ ಆಯಿತು, ಟ್ಯಾಪ್ ಆಯಿತು. ಸೊ ಇಲ್ಲಿ ನಿಮಗೆ ಎಕ್ಸ್ಪೆನ್ಷನ್ ಆಯಿತು. ಆಯಿತಾ. ಸೊ ಈ ಕ್ಯಾಂಡಲ್ ನಿಮಗೆ ಎಕ್ಸ್ಪೆನ್ಷನ್ ಆಯಿತು. ಸೊ ಇಲ್ಲಿ ನಿಮಗೆ ಮತ್ತೆ ನೋಡಿ ಮಾರ್ಕೆಟ್ ಇಲ್ಲಿಗೆ ಬಂದು ರೀಟೆಸ್ಟ್ ಮಾಡ್ತು. ಸೊ ಇದೇ ಒಂದು ಝೋನ್ನ ಮಾರ್ಕೆಟ್ ಏನಾಯಿತು, ಸೊ ರೀಟೆಸ್ಟ್ ಮಾಡ್ತು. ಆಯಿತಾ. ರೀಟೆಸ್ಟ್, ರೀಟೆಸ್ಟ್ ಮಾಡ್ತು. ಸೊ ಇಲ್ಲಿ ನೋಡಿ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ಇಲ್ಲೇನಾಯಿತು, ಡಿಸ್ಟ್ರಿಬ್ಯೂಷನ್ ಆಯಿತು. ಆಯಿತಾ. ಸೊ ಡಿಸ್ಟ್ರಿಬ್ಯೂಷನ್ ಆಗಿದೆ ಇಲ್ಲಿ ನೋಡಿ. ಸೊ ಮಾರ್ಕೆಟ್ ನೋಡಿ ಮೂಮೆಂಟು. ಆಯಿತಾ. ಸೊ ಇಲ್ಲಿ ನೋಡಿ. ಸೊ ಮಾರ್ಕೆಟ್ ಏನಾಯಿತು, ಸೊ ನಿಮಗೆ ಫಸ್ಟ್ ಟೈಮ್ ಏನಾಯಿತು, ಟ್ಯಾಪ್ ಆಯಿತು. ಸೊ ಟ್ಯಾಪ್ ಆಯಿತು. ಸೊ ಇಲ್ಲಿಂದ ಎಕ್ಸ್ಪೆನ್ಷನ್ ಆಯಿತು. ಸೊ ಎಕ್ಸ್ಪೆನ್ಷನ್ ಆಗಿ ಮತ್ತೆ ರೀಟೆಸ್ಟ್ ಮಾಡ್ತು. ರೀಟೆಸ್ಟ್ ಮಾಡಿದಾಗ ನೀವು ಎಂಟ್ರಿ ತಗೊಂತೀರ. ಸೊ ರೀಟೆಸ್ಟ್ ಮಾಡಿದಾಗ ನೀವು ಎಂಟ್ರಿ ತಗೊಂಡಾಗ ನಿಮ್ಮ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ, ಸೊ ಇಲ್ಲಿ ನಿಮಗೆ ಸೊ ಫಸ್ಟ್ ಟಾರ್ಗೆಟು ಇದಕ್ಕೆ ಇಟ್ಕೊತೀರ. ಇಲ್ಲಿ ನೋಡಿ. ಆಯಿತಾ. ಸೊ ಸೆಕೆಂಡ್ ಟಾರ್ಗೆಟು ಇಲ್ಲಿ ಇಟ್ಕೊತೀರ. ಸೊ ಥರ್ಡ್ ಟಾರ್ಗೆಟ್ ಇದಿರುತ್ತೆ. ಆಯಿತಾ. ಸೊ ಇಲ್ಲಿ ನೋಡಿ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ರೀಟೆಸ್ಟ್ ಆದಾಗ ನೀವು ಎಂಟ್ರಿ ಆದಾಗ ಸೊ ಇನ್ನೂ ತುಂಬ ವ್ಯಾಲಿಡ್ ಇರುತ್ತೆ. ಇಲ್ಲಿ ನೋಡಿ ಡಿಸ್ಟ್ರಿಬ್ಯೂಷನ್ ಆದಾಗ ಯಾವ ಥರ ಹೋಗಿದೆ ಇಲ್ಲಿ ನೋಡಿ. ಆಯಿತಾ. ಸೊ ಈ ಥರ ನೀವು ಆದಷ್ಟು ಟ್ರೇಡ್ ಪ್ಲ್ಯಾನ್ ಮಾಡಿದಾಗ ನಿಮ್ಗೇನಾಗುತ್ತೆ, ಮಾರ್ಕೆಟಲ್ಲಿ ಸೊ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಆಯಿತಾ. ಸೊ ಒಳ್ಳೊಳ್ಳೆ ಮೂಮೆಂಟ್ನ ನೀವು ಕ್ಯಾಚ್ ಮಾಡ್ಬೋದು. ನಿಮ್ಮ ಅನಾಲಿಸಿಸ್ಸು ಈ ಥರ ಕರೆಕ್ಟಾಗಿ ಇದ್ದಾಗ ನಿಮ್ಗೇನಾಗುತ್ತೆ, ಸೊ ಅಟ್ಲೀಸ್ಟ್ ನೀವು ಟಿ ಪಿವರೆಗೂ ಹೋಲ್ಡ್ ಮಾಡ್ತೀರಾ. ಹೋಲ್ಡಿಂಗ್ ಕೇಪಬಿಲಿಟಿ ನಿಮ್ಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಯಿತಾ. ಸೊ ಇಲ್ಲಿ ನೋಡಿ ಮಾರ್ಕೆಟು ಸ್ಟ್ರಕ್ಚರು ಕೂಡ ಇಲ್ಲಿ ಬಂತು. ಸೊ ಹೈಯರ್ ಹೈ ಮಾಡ್ತು, ಹೈಯರ್ ಲೋ ಮಾಡ್ತು, ಮತ್ತೆ ಹೈಯರ್ ಹೈ ಮಾಡ್ತು, ಹೈಯರ್ ಲೋ ಮಾಡ್ತು. ಇಲ್ಲಿ ಬ್ರೇಕ್ ಆಗಿಲ್ಲ. ಸೊ ಇಲ್ಲಿ ನೋಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಮೂವ್ ಆಗ್ಬಿಡ್ತು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಮತ್ತೆ ಮೇಲೆ ಹೋಗ್ತಾ ಇದೆ. ಆಯಿತಾ. ಸೊ ಇದನ್ನು ನೀವು ತಿಳ್ಕೋಬೇಕು. ಸೊ ಇಲ್ಲಿ ಇಲ್ಲಿ ನೋಡಿ ಇಲ್ಲೂ ಕೂಡ ನಿಮಗೆ ಇಲ್ಲಿ ಮಿಸ್ ಆಯಿತಾ. ಸೊ ಇಲ್ಲಿ ಟ್ಯಾಪ್ ಮಾಡ್ತು ಹೋಯ್ತು. ಸೊ ಇಲ್ಲಿ ನೋಡಿ ಇಲ್ಲೂ ಕೂಡ ನಿಮಗೆ ಎಫ್ ಇ ಜಿ ಇದೆಯಾ ಇಂಬ್ಯಾಲೆನ್ಸು. ಸೊ ಇಲ್ಲಿ ನೋಡಿ ನಿಮಗೆ ಸೊ ಆರ್ಡರ್ ಬ್ಲಾಕ್ ಕೂಡ ಇದೆ. ಸೊ ಇಲ್ಲಿ ನೋಡಿ ಇಲ್ಲೇ ಟೆಸ್ಟ್ ಮಾಡ್ತು. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಟ್ಯಾಪ್ ಆಗಿಬಿಟ್ಟು ಸೊ ಏನಾಯಿತು, ಇಲ್ಲೇ ನಿಮಗೆ ಎಕ್ಸ್ಪೆನ್ಷನ್ ಸಿಕ್ಕಿದೆ. ಸೊ ಇಲ್ಲೇ ಡಿಸ್ಟ್ರಿಬ್ಯೂಷನ್ ಕೂಡ ಆಗಿದೆ. ಆಯಿತಾ. ಸೊ ಇದನ್ನು ಟ್ಯಾಪ್ ಮಾಡ್ತು. ಸೊ ಮೇಲೋಯ್ತು. ಸೊ ಟ್ಯಾಪ್ ಮಾಡ್ದಂಗೆ ನಿಮ್ಮ ಟಾರ್ಗೆಟ್ ಎಲ್ಲಿವರೆಗೆ ಇಟ್ಕೊಂತೀರಾ, ಸೊ ಪಿ ಒ ಇ. ಆಯಿತಾ. ಸೊ ಇದೇನಾಗುತ್ತೆ ಇಂಬ್ಯಾಲೆನ್ಸ್ ಅನ್ನೋದೆಲ್ಲ ಪಿ ಒ ಎ ಇರುತ್ತೆ. ಸೊ ನಿಮ್ಮ ಟಾರ್ಗೆಟ್ ಏನಿರುತ್ತೆ, ಸೊ ಇದನ್ನು ಟ್ಯಾಪ್ ಮಾಡ್ತು. ಫಸ್ಟ್ ಟಾರ್ಗೆಟ್ ಇದೇ ಇರಲಿ, ಸೆಕೆಂಡ್ ಟಾರ್ಗೆಟ್ ಇದು, ಸೊ ಥರ್ಡ್ ಟಾರ್ಗೆಟ್ ಇಲ್ಲಿ ನೋಡಿ ಥರ್ಡ್ ಟಾರ್ಗೆಟ್. ಸೊ 3 ಟಾರ್ಗೆಟ್ ಕೂಡ ರೀಚ್ ಆಗಿದೆ. ಸೊ ಇಲ್ಲೂ ಕೂಡ ನೋಡಿ ಇಂಬ್ಯಾಲೆನ್ಸ್ ಆಗಿದೆ. ಸೊ ಇಲ್ಲೂ ಕೂಡ ನೋಡಿ ಇಂಬ್ಯಾಲೆನ್ಸ್ ಆಗಿದೆ. ಹೌದಲ್ಲ. ಸೊ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಇಲ್ಲೇ ರೀಟೆಸ್ಟ್ ಎಲ್ಲ ಆಗಿದೆ. ಸೊ ಮಾರ್ಕೆಟ್ ಬಂತು ಇಲ್ಲಿ ಟ್ಯಾಪ್ ಮಾಡ್ತು. ಸೊ ಟ್ಯಾಪ್ ಮಾಡಿದ್ಮೇಲೆ ಮಾರ್ಕೆಟ್ ಏನಾಯಿತು, ಇಲ್ಲೇ ನೋಡಿ ಎಕ್ಸ್ಪೆನ್ಷನ್ ಆಯಿತು. ಎಕ್ಸ್ಪೆನ್ಷನ್ ಆಗಿ ಮತ್ತೆ ಮಾರ್ಕೆಟ್ ಬಂದು ಇದನ್ನು ರೀಟೆಸ್ಟ್ ಮಾಡಿ ಸೊ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ರೀಟೆಸ್ಟ್ ಮಾಡಿ ನೋಡಿ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ. ಸೊ ನೀವು ಅವಾಗ ಏನು ಮಾಡ್ತೀರಾ, ಟಾರ್ಗೆಟು. ಆಯಿತಾ. ಸೊ ಇಲ್ಲಿ ನೋಡಿ ಫಸ್ಟ್ ಟಾರ್ಗೆಟ್ ಇದನ್ನೇ ಇಟ್ಕೊತೀರಾ ಅಂದ್ಕೊಳ್ಳಿ. ಸೊ ಈ ಹೈನ. ಆಯಿತಾ. ಸೊ ಇಲ್ಲಿ ನೋಡಿ ಟಾರ್ಗೆಟ್ ರೀಚ್. ಫಸ್ಟ್ ಟಾರ್ಗೆಟು, ಫಸ್ಟ್ ಟಾರ್ಗೆಟು ರೀಚ್ ಆಯಿತು. ಆಯಿತಾ. ಸೊ ಇಲ್ಲಿ ನೋಡಿ. ಸೊ ನೀವೇನು ಮಾಡ್ತೀರಾ, ಟಾರ್ಗೆಟ್ನ ಇದನ್ನೇ ಇಟ್ಕೊತೀರಾ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಿಮ್ಮ ಟಾರ್ಗೆಟು ರೀಚ್ ಆಯಿತು. ಆಯಿತಾ. ಸೊ ಟಾರ್ಗೆಟ್ ರೀಚ್ ಆಯಿತು.
ಸೊ ಇದೇ ಥರ ಸಿಂಪಲ್ ಆಗಿ ನೋಡಿ ಇಲ್ಲಿ. ಸೊ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಸೊ ಲಿಕ್ವಿಡಿಟಿವರೆಗೂ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟಿಗೆ ಬರ್ತಾ ಇದೆ. ಸೊ ಲಿಕ್ವಿಡಿಟಿವರೆಗೂ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ. ಸೊ ಇಲ್ಲಿ ಮತ್ತೆ ನೋಡಿ ಇದು ಟ್ಯಾಪ್ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲೂ ಮತ್ತೆ ಕೂಡ ಟ್ಯಾಪ್ ಆಗಿಬಿಟ್ಟು ಏನಾಗಿದೆ, ಸೊ ನಿಮಗೆ ಮತ್ತೆ ಎಕ್ಸ್ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದೆ. ಆಯಿತಾ. ಸೊ ಇಲ್ಲೂ ನೋಡಿ ನಿಮಗೆ, ಇಲ್ಲೂ ಕೂಡ ನಿಮಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ. ಇಂಬ್ಯಾಲೆನ್ಸ್ ಆಯಿತಾ. ಸೊ ಇಲ್ಲೂ ಕೂಡ ನಿಮಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಕೂಡ ಇಲ್ಲಿ ಟ್ಯಾಪ್ ಮಾಡ್ತು. ಇದನ್ನು ಬ್ರೇಕ್ ಮಾಡ್ಕೊಬಂದು ಇಲ್ಲಿಗೆ ಟ್ಯಾಪ್ ಮಾಡಿ ಸೊ ಎಕ್ಸ್ಪೆನ್ಷನ್ ಕೊಡ್ತು. ಸೊ ಇದು ಕ್ಲೋಸ್ ಆದಮೇಲೆ ಸೊ ಇದು ವ್ಯಾಲಿಡ್ ಇರುತ್ತೆ. ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಡ್ತೀರಾ. ಸೊ ಇಲ್ಲಿ ನೋಡಿ ನಿಮ್ಗೆ ಏನು ಮಾಡ್ತೀರಾ, ಫಸ್ಟ್ ಟಿ ಪಿ ಯಾವುದು, ಸೊ ಇಲ್ಲಿ ಇಟ್ಟಿರ್ತೀರಾ. ಆಯಿತಾ. ಸೊ ಫಸ್ಟ್ ಟಿ ಪಿ ನೋಡಿ ಇಟ್ಟಾಗಿದೆ. ಸೊ ಸೆಕೆಂಡ್ ಟಿ ಪಿ ಆ ಥರ ಆಯಿತಾ. ಸೊ ಲಿಕ್ವಿಡಿಟಿ ಡೇ ಹೈ ಮತ್ತು ಸೊ ಲೋ ಕ್ಯಾಂಡಲು ಅಥವಾ ಮಂತ್ಲಿ ಹೈ ಮತ್ತು ಮಂತ್ಲಿ ಲೋ ಕ್ಯಾಂಡಲು, ಸೊ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀರಾ. ಸೊ ಇದು ನಾನು ಮಂತ್ಲಿಲಿ ತೋರಿಸ್ತಾ ಇದ್ದೀನಿ. ಇದೇ ನಿಮಗೆ ಸೊ ಇದರಲ್ಲಿ ತೋರಿಸೋದಾದರೆ ಸೊ ಇಲ್ಲೂ ಕೂಡ ನೋಡಿ. ಸೊ ಇಲ್ಲೂ ನೋಡಿ ಗ್ಯಾಪ್ ಇದೆ, ಇಲ್ಲಿ ಬಂತು ಟ್ಯಾಪ್ ಮಾಡ್ತು. ಆಯಿತಾ. ಸೊ ನೀವು ಅವಾಗ ಟಾರ್ಗೆಟ್ ಎಲ್ಲಿ ಇಡ್ತೀರಾ, ಇಲ್ಲಿವರೆಗೆ ಇಡ್ತೀರಾ. ನೋಡಿ ಟಾರ್ಗೆಟ್ ರೀಚ್ ಆಗಿದೆ. ಆಯಿತಾ. ಸೊ ಇದನ್ನು ನಿಮಗೆ ಬೇರೆ ಟೈಮ್ ಫ್ರೇಮಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಮಂತ್ಲಿ ಆಯಿತು ನಿಮಗೆ, ವೀಕ್ಲಿ. ಸೊ ವೀಕ್ಲಿಲೂ ಕೂಡ ಸೊ ಇದೇ ಥರ, ವೀಕ್ಲಿಲೂ ಕೂಡ ಇದೇ ಥರ ಮಾರ್ಕೆಟ್ ಏನಾಗುತ್ತೆ, ಸೊ ಲಿಕ್ವಿಡಿಟಿಯಿಂದ ಮಾರ್ಕೆಟು ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಲಿಕ್ವಿಡಿಟಿಗೆ ಮೂವ್ ಆಗುತ್ತೆ, ಲಿಕ್ವಿಡಿಟಿಯಿಂದ ಪಾಯಿಂಟ್ ಆಫ್ ಇಂಟ್ರೆಸ್ಟ್ವರೆಗೂ ಮೂವ್ ಆಗುತ್ತೆ. ಆಯಿತಾ. ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ಗೊತ್ತಾಯಿತು, ಲಿಕ್ವಿಡಿಟಿ ಕೂಡ ಯಾವುದು ಅಂತೇಳಿ ನಿಮ್ಗೆ ಗೊತ್ತಾಯಿತು. ಸೊ ಇಲ್ಲಿ ಇದನ್ನು ಡಿಲೀಟ್ ಮಾಡ್ತೀನಿ ಇವನ್ನ. ಸೊ ಡಿಲೀಟ್ ಮಾಡಿದೆ. ಸೊ ಇದು ನಿಮಗೆ ವೀಕ್ಲಿ ಕ್ಯಾಂಡಲು. ಸೊ ವೀಕ್ಲಿ ಕ್ಯಾಂಡಲಲ್ಲಿ ನೋಡ್ತಾ ಹೋಗೋಣ. ಸೊ ವೀಕ್ಲಿ ಕ್ಯಾಂಡಲು ಇವಾಗ ಬರ್ತಾ ಇರೋ ಮಾರ್ಕೆಟ್ನ ಸೊ ನೋಡ್ತಾ ಹೋಗೋಣ. ಸೊ ವೀಕ್ಲಿ ಅನಾಲಿಸಿಸಲ್ಲಿ ಮಾರ್ಕೆಟ್ ಸ್ಟ್ರಕ್ಚರು ಬ್ರೇಕ್ ಆಗಿದೆ. ಇಲ್ಲಿ ನಿಮ್ಗೇನಾಗುತ್ತೆ ನೋಡಿ, ಇಲ್ಲಿ ಎಫ್ ಇ ಜಿ ಇದೆ. ಆಯಿತಾ. ಸೊ ಎಫ್ ಇ ಜಿ ಮತ್ತು ಆರ್ಡರ್ ಬ್ಲ್ಯಾಕ್ ಇದೆ. ಎಫ್ ಇ ಜಿ ಇಲ್ಲಿವರೆಗೂ ಇದೆ. ಸೊ ಎಫ್ ಇ ಜಿ ಅರ್ಧವರೆಗೂ ಬಂತಾ. ಸೊ ಇಂಬ್ಯಾಲೆನ್ಸ್ ಆಗಿತ್ತು. ಸೊ ಇಂಬ್ಯಾಲೆನ್ಸ್ನ ಟ್ಯಾಪ್ ಮಾಡ್ತು. ಸೊ ನಿಮ್ಮ ಫಸ್ಟ್ ಟಾರ್ಗೆಟ್ ಯಾವ್ದಾಗುತ್ತೆ, ಇಂಬ್ಯಾಲೆನ್ಸ್ನ ಟ್ಯಾಪ್ ಮಾಡಿದ್ಮೇಲೆ ಸೊ ಲಿಕ್ವಿಡಿಟಿ ಇಲ್ಲಿ ನೋಡಿ. ಆಯಿತಾ. ಸೊ ಟಾರ್ಗೆಟ್ ಸೊ ಇಂಬ್ಯಾಲೆನ್ಸ್ನ ಟ್ಯಾಪ್ ಮಾಡ್ತು, ಟಾರ್ಗೆಟ್ನ ರೀಚ್ ಆಯಿತು. ಸೊ ಇಂಬ್ಯಾಲೆನ್ಸ್ನ ಟ್ಯಾಪ್ ಮಾಡ್ತು, ಸೊ ಟಾರ್ಗೆಟ್ ರೀಚ್ ಆಯಿತು ನೋಡಿ. ಸೊ ಈ ಥರ ಸಿಂಪಲ್ ಆಗಿ ಇಲ್ಲೂ ಕೂಡ ಬೇರೆ ಯಾವುದಾದ್ರೂ ನೋಡೋಣ. ಸೊ ಇಲ್ಲೂ ನೋಡಿ, ಇಲ್ಲೂ ಕೂಡ ಇಂಬ್ಯಾಲೆನ್ಸ್ ಇದೆ, ಹೌದಲ್ಲ. ಸೊ ಇಂಬ್ಯಾಲೆನ್ಸು ಇದು ಕೂಡ ಆರ್ಡರ್ ಬ್ಲ್ಯಾಕ್ ಇದೆ. ಆಯಿತಾ. ಸೊ ಇಲ್ಲಿ ನೋಡಿ ಇದನ್ನ ಟ್ಯಾಪ್ ಮಾಡ್ತು. ಸೊ ನಿಮ್ಮ ಫಸ್ಟ್ ಟಾರ್ಗೆಟ್ ಯಾವುದಿರುತ್ತೆ, ಸೊ ಇದಿರುತ್ತೆ. ಇಲ್ಲಿ ನೋಡಿ ರೀಚ್ ಆಗಿದೆ. ಆಯಿತಾ. ಸೊ ಫಸ್ಟ್ ಕ್ಯಾಂಡಲ್ ಈ ಹೈಲಿ ನಿಮ್ಮ ಟಾರ್ಗೆಟ್ ಇರುತ್ತೆ. ಸೊ ರೀಚ್ ಆಗಿದೆ. ಆಯಿತಾ. ರೀಚ್ ಆಗಿದೆ. ಆಯಿತಾ. ಸೊ ಇದರಲ್ಲೂ ಕೂಡ ನೀವು ಲೋ ಅಲ್ಲಿ ನೋಡೋದಾದ್ರೂ ನೋಡಿ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಇತ್ತು, ಇದನ್ನು ಮಾರ್ಕೆಟ್ ಸೊ ಟ್ಯಾಪ್ ಮಾಡ್ತು. ಟ್ಯಾಪ್ ಮಾಡಿಬಿಟ್ಟು ನೋಡಿ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆಯಿತಾ. ಸೊ ಇದು ನಿಮಗೆ ವೀಕ್ಲಿ ಆಯಿತು. ವೀಕ್ಲಿಲಿ ಬಿಟ್ಬಿಟ್ಟು ನಿಮಗೆ ಸೊ ಡೈಲಿ ನೋಡ್ತಾ ಹೋಗೋಣ. ಸೊ ಡೈಲಿ ನೋಡ್ತಾ ಹೋಗೋಣ. ಆಯಿತಾ. ಸೊ ಡೇಲೂ ಕೂಡ ನಿಮಗೆ ಸೊ ಸ್ವಿಂಗ್ ಹೈ ಸ್ವಿಂಗ್ ಲೋ ಇದನ್ನೆಲ್ಲ ನೋಡ್ಕೊಂಡು ಸೊ ಲಿಕ್ವಿಡಿಟಿ ಕೂಡ ನೋಡ್ಕೊತ ಹೋಗ್ಬೋದು. ಲೋಯರ್ ಟೈಮ್ ಫ್ರೇಮಲ್ಲಿ ನೀವು ಅನಾಲಿಸಿಸ್ ಮಾಡ್ತಾ ಹೋಗ್ತೀರಾ. ಸೊ ಲೋಯರ್ ಟೈಮ್ ಫ್ರೇಮಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡ್ತಾ ಹೋಗ್ತೀರಾ. ಸೊ ನೀವೇನಾಗುತ್ತೆ ಅಂದಾಗ ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ. ಸೊ ಇಂಬ್ಯಾಲೆನ್ಸ್ ಇದೆ. ಆಯಿತಾ. ಸೊ ಇಲ್ಲೂ ಕೂಡ ನೋಡಿ ಇಂಬ್ಯಾಲೆನ್ಸ್ ಇದೆ. ಸೊ ಇಂಬ್ಯಾಲೆನ್ಸ್ ಅದಿದ್ದಾಗ ಎಫ್ ಇ ಜಿ ಇದಾಯಿತೆ ನೋಡಿ, ಇಲ್ಲಿ ಎಫ್ ಇ ಜಿ. ಆಯಿತಾ. ಸೊ ಇದನ್ನು ಟ್ಯಾಪ್ ಮಾಡ್ತು ಮಾರ್ಕೆಟು. ಆಯಿತಾ. ಸೊ ಇಲ್ಲಿ ನೋಡಿ ಇಲ್ಲಿ ಟ್ಯಾಪ್ ಆಗಿದೆ. ಆಯಿತಾ. ಸೊ ಇಲ್ಲೇ ನಿಮಗೆ ಇಲ್ಲೇ ನೋಡಿ. ಸೊ ಈ ಇಂಬ್ಯಾಲೆನ್ಸ್ನ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಮಾಡಿದೆ. ಸೊ ನಿಮ್ಮ ಟಾರ್ಗೆಟ್ ಯಾವುದಾಗಿರುತ್ತೆ, ಫಸ್ಟ್ ಟಾರ್ಗೆಟ್ ಇದು. ಸೊ ಇಲ್ಲಿ ನೋಡಿ ಟಾರ್ಗೆಟ್ ಇಲ್ಲೇ ರೀಚ್ ಆಗಿದೆ ಅಲ್ವಾ. ಸೊ ಇಲ್ಲೇ ನಿಮಗೆ ಫಸ್ಟ್ ಟಾರ್ಗೆಟ್ ಇದು. ಸೊ ಇದನ್ನ ಇಟ್ಕೊಂಡಿರ್ತೀರಾ. ಸೊ ಇಲ್ಲೇ ನಿಮಗೆ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ. ಆಯಿತಾ. ಸೊ ಈ ಲೆವೆಲಿಗೆ ನಿಮ್ಗೆ ಫಸ್ಟ್ ಟಾರ್ಗೆಟ್ ರೀಚ್ ಆಯಿತು. ಆಯಿತಾ. ಸೊ ಇಲ್ಲೂ ಅಷ್ಟೇ ನಿಮಗೆ ಸೊ ಇಲ್ಲೂ ಇಂಬ್ಯಾಲೆನ್ಸ್ ಆಗಿದೆ. ಸೊ ಮತ್ತೆ ಆರ್ಡರ್ ಬ್ಲ್ಯಾಕ್ ಕೂಡ ಇದೆ. ಸೊ ಇಂಬ್ಯಾಲೆನ್ಸ್ ಆಗಿದೆ. ಮಾರ್ಕೆಟ್ ಇದನ್ನು ಟ್ಯಾಪ್ ಮಾಡ್ತು. ಸೊ ಮತ್ತೆ ರೀಟೆಸ್ಟ್ ಮಾಡ್ತು.
ಸೊ ಇಲ್ಲಿ ನೋಡಿ. ಸೊ ನಿಮ್ಗೆ ಅವಾಗ ಯಾವುದು ಟಾರ್ಗೆಟ್ ಆಗಿರುತ್ತೆ, ಫಸ್ಟ್ ಟಾರ್ಗೆಟ್. ಸೊ ಇದನ್ನ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ ರೀಚ್ ಆಗಿದೆ, ಆಯಿತಾ. ಸೊ ಇದನ್ನು ಬೇಕಾದ್ರೆ ಟಾರ್ಗೆಟ್ ಇಟ್ಕೋಬೋದು, ಸೊ ಇದನ್ನಾರು ಇಟ್ಕೋಬೋದು. ಸೊ ಮಾರ್ಕೆಟ್ ಏನಾಗುತ್ತೆ, ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ನಿಮಗೆ ಲಿಕ್ವಿಡಿಟಿವರೆಗೂ ಹೋಗುತ್ತೆ. ಸೊ ನಿಮ್ಗೆ ಅವಾಗ ಲೋಯರ್ ಟೈಮ್ ಫ್ರೇಮಲ್ಲಿ ಏನು ಮಾಡ್ತೀರಾ ಅಂದರೆ, ನೀವು ಹೈಯರ್ ಟೈಮ್ ಫ್ರೇಮಲ್ಲಿ ಈಗ ಡೇ ಕ್ಯಾಂಡಲಲ್ಲಿ ಸೊ ಇಲ್ಲಿ ಟ್ಯಾಪ್ ಆಯಿತು, ನಾವು ಇಲ್ಲಿಂದ ಬೈ ಸೈಡ್ ನೋಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತೀರಾ. ಸೊ ಅವಾಗ ನೀವು ಈ ಲಿಕ್ವಿಡಿಟಿ ರೀಚ್ ಆಗೋವರೆಗೂ ನೀವೇನು ಮಾಡ್ತೀರಾ, ಸೊ ಬೈ ಸೈಡೇ ಟ್ರೇಡ್ ಪ್ಲ್ಯಾನ್ ಮಾಡ್ತಾ ಹೋಗ್ತೀರಾ, ಆಯಿತಾ. ಸೊ ಬೈ ಸೈಡ್ ಇಲ್ಲಿ ನೋಡಿ, 1 ದಿನ 2 ದಿನ. ಸೊ ಈ ಒಂದು ಲಿಕ್ವಿಡಿಟಿ ರೀಚ್ ಆಯಿತಾ, ಸೊ ಇಲ್ಲಿವರೆಗೂ. ಸೊ 2 ದಿನ ನೀವು ಬೈ ಸೈಡೇ ಟ್ರೇಡ್ ಪ್ಲ್ಯಾನ್ ಮಾಡ್ತಾ ಹೋಗ್ತೀರಾ, ಸೊ ಇದು ಟ್ಯಾಪ್ ಆದಮೇಲೆ. ಸೊ ಈ ಥರ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡು ಟ್ರೇಡ್ನ ಪ್ಲ್ಯಾನ್ ಮಾಡಿ. ಇಲ್ಲೂ ಅಷ್ಟೇ. ಸೊ ಇಲ್ಲಿ ಯಾವುದಾದ್ರೂ ಲಿಕ್ವಿಡಿಟಿ ಇದೆಯಾ ನೋಡಿ, ಇಲ್ಲಿ ಈ ಎಫ್ ಇ ಜಿನ. ಸೊ ಇಲ್ಲಿ ನೋಡಿ, ಇಲ್ಲಿವರೆಗೂ ಬಂದಿದೆ, ಇದು ಟ್ಯಾಪ್ ಮಾಡಿಲ್ಲ ಅನಿಸುತ್ತೆ, ನೋಡೋಣ. ಸೊ ಈ ಇಂಬ್ಯಾಲೆನ್ಸು, ಆಯಿತಾ. ಸೊ ಈ ಇಂಬ್ಯಾಲೆನ್ಸು ಇಲ್ಲೆಲ್ಲೂ ಇಲ್ಲ. ಸೊ ಈ ಇಂಬ್ಯಾಲೆನ್ಸು ಟ್ಯಾಪ್ ಮಾಡಿಲ್ಲ ಇಲ್ಲಿ, ಬಟ್ ಇಲ್ಲಿ ನೋಡಿ. ಸೊ ಇಲ್ಲಿವರೆಗೂ ಬಂದಿದೆ, ಇಲ್ಲಿ ಸಿಕ್ಕಿರಲ್ಲ ಟ್ರೇಡು, ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಕ್ತಲ್ಲ. ಸೊ ಇಲ್ಲಿ ಟ್ಯಾಪ್ ಮಾಡ್ತು, ಇಲ್ಲಿವರೆಗೂ ಲಿಕ್ವಿಡಿಟಿವರೆಗೂ ನೀವು ಟ್ರೇಡ್ ಇಟ್ಕೊಂಡ್ರಿ, ಆಯಿತಾ. ಸೊ ಇಲ್ಲಿ ಟ್ಯಾಪ್ ಮಾಡ್ತು, ಸೊ ಇಲ್ಲಿ ಲಿಕ್ವಿಡಿಟಿವರೆಗೂ ನೀವು ಟ್ರೇಡ್ ಇಟ್ಕೊಂಡ್ರಿ. ಸೊ ನಿಮ್ಗೆ ಬೇಗನೆ ರೀಚ್ ಆಗಿದೆ, ಗ್ಯಾಪ್ ಅಪ್ಪಲ್ಲೇ ಸಿಕ್ಬಿಡ್ತು, ಆಯಿತಾ. ಸೊ ಈ ಥರ ಆರಾಮಾಗಿ ಟ್ರೇಡ್ ನೋಡಿ ಪ್ಲ್ಯಾನ್ ಮಾಡ್ತಾ ಹೋಗಿ, ಆಯಿತಾ. ಸೊ ತುಂಬ ಡಿಫಿಕಲ್ಟಿ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ಆಯಿತಾ. ಸೊ ಡಿಫಿಕಲ್ಟಿ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಟ್ಯಾಪ್, ಇಲ್ಲಿ ನೋಡಿ, ಇಲ್ಲೂ ಕೂಡ ಇಂಬ್ಯಾಲೆನ್ಸ್ ಇತ್ತು. ಸೊ ನಿಮ್ಮ ಟಿ ಪಿ ಇದಾಗಿರುತ್ತೆ. ಸೊ ಟ್ಯಾಪ್ ಆಯಿತು. ಸೊ ಟ್ಯಾಪ್ ಆದಮೇಲೆ ನಿಮ್ಮ ಟಿ ಪಿ ಇದಾಗಿರುತ್ತೆ. ಸೊ ಟಿ ಪಿ ರೀಚ್ ಆಗಿದೆ, ಆಯಿತಾ. ಸೊ ಇದೇ ನಿಮಗೆ ಸೊ ಡೌನ್ ಸೈಡ್ ಬರ್ತಾ ಇದೆ. ಸೊ ಡೌನ್ ಸೈಡಲ್ಲಿ ನೋಡ್ತಾ ಹೋಗೋಣ ಈಗ. ಸೊ ಡೌನ್ ಸೈಡಲ್ಲಿ ಡೇ ಕ್ಯಾಂಡಲಲ್ಲಿ ಸೊ ಡೌನ್ ಸೈಡ್ ಬರ್ತಾ ಇದೆ. ಸೊ ಇಲ್ಲೂ ನೋಡಿ, ಸೊ ಇಲ್ಲಿಂದ ಟ್ಯಾಪ್ ಆಯಿತು. ಸೊ ಇಲ್ಲಿ ಮೇಲೆ ಹೋಗಿದೆ, ಆಯಿತಾ. ಇಲ್ಲಿ ಡೌನ್ ಸೈಡಲ್ಲಿ ನೋಡಿ, ಸೊ ನಿಮಗೆ ಇಂಬ್ಯಾಲೆನ್ಸ್ ಇದೆ, ಇಲ್ಲಿ ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇಂಬ್ಯಾಲೆನ್ಸ್ ಇದೆ ಇಲ್ಲೊಂದು. ಸೊ ನಿಮ್ಗೇನಾಗುತ್ತೆ ಅವಾಗ, ಟಿ ಪಿ ಯಾವ್ದು ಇಡ್ತೀರಾ, ಸೊ ಇದು ಇಡ್ತೀರಾ ಅಂದ್ಕೊಳ್ಳಿ. ಸೊ ಇದು ಇಲ್ಲಿವರೆಗೂ ಟಿ ಪಿ ಇಡ್ತೀರಾ. ಸೊ ಇಲ್ಲಿ ನೋಡಿ, ನಿಮಗೆ ಟಿ ಪಿ ರೀಚ್ ಆಗಿದೆ, ಆಯಿತಾ. ಸೊ ಈ ಇಂಬ್ಯಾಲೆನ್ಸ್ ಟ್ಯಾಪ್ ಮಾಡ್ತು. ಸೊ ಇಲ್ಲೂ ಕೂಡ ಮತ್ತೆ ಮೇಲೆ ಹೋಗಿದೆ ಅಲ್ವಾ. ಸೊ ಇಲ್ಲಿ ಆರ್ಡರ್ ಬ್ಲಾಕ್ ಟ್ಯಾಪ್ ಮಾಡ್ತು, ಬಂತು. ಸೊ ಇಲ್ಲಿ ನೋಡಿ, ಈ ಲಿಕ್ವಿಡಿಟಿವರೆಗೂ ರೀಚ್ ಆಗಿದೆ. ಇಲ್ಲಿ ನೋಡೋಣ, ಆಯಿತಾ. ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ ಕೂಡ ನೋಡಿ, ಇಂಬ್ಯಾಲೆನ್ಸ್ ಇತ್ತು ಇಲ್ಲಿ. ಸೊ ಮೇಲೆ ಹೋಗ್ತಿದ್ದಾಗ ಇಂಬ್ಯಾಲೆನ್ಸ್ ಆಗಿತ್ತು, ಆಯಿತಾ. ಇಲ್ಲೇ ಟ್ಯಾಪ್ ಮಾಡ್ತು. ಸೊ ಇಲ್ಲಿ ನೋಡಿ, ಮತ್ತೆ ಟ್ಯಾಪ್ ಮಾಡ್ತು. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಟ್ಯಾಪ್ ಮಾಡಿದೆ. ಸೊ ಆಯಿತಾ. ನಾವಿವಾಗ ಮಾರ್ಕೆಟ್ ಸ್ಟ್ರಕ್ಚರು ಇಲ್ಲಿ ಚೇಂಜ್ ಆಗಿದೆ. ಸೊ ನಾವೇನು ಮಾಡಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಆದಾಗ ಸೊ ಡೌನ್ ಸೈಡು ನೋಡಬೇಕು, ಆಯಿತಾ. ಸೊ ಡೌನ್ ಸೈಡು ಲಿಕ್ವಿಡಿಟಿ ನೋಡಬೇಕು. ಸೊ ಅಪ್ ಸೈಡು ಪಿ ಒ ಐ ನೋಡಬೇಕು. ಇಲ್ಲಿ ನೋಡಿ, ಸೊ ಮಾರ್ಕೆಟ್ ಸ್ಟ್ರಕ್ಚರು ಸೊ ಇಲ್ಲಿ ಬ್ರೇಕ್ ಆಯಿತು, ಆಯಿತಾ. ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿ ಸೊ ಇಲ್ಲಿ ಶಿಫ್ಟ್ ಆಗ್ತಾ ಇದೆ, ಆಯಿತಾ. ಸೊ ಈ ಡೌನ್ ಸೈಡ್ ನೋಡ್ತಾ ಹೋಗಬೇಕು. ಸೊ ಡೌನ್ ಸೈಡ್ ಯಾವುದ್ಯಾವುದಿದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಈ ಇಂಬ್ಯಾಲೆನ್ಸ್ ಇತ್ತು. ಸೊ ಇಲ್ಲಿ ನೋಡಿ, ಟ್ಯಾಪ್ ಮಾಡ್ತು. ಸೊ ರೀಟೆಸ್ಟ್ ಕೂಡ ಮಾಡ್ತು. ಸೊ ಇಲ್ಲಿ ನೋಡಿ, ಸೊ ರೀಟೆಸ್ಟ್ ಮಾಡಿದಾಗ ನೀವು ಎಲ್ಲಿವರೆಗೂ ಇಟ್ಕೊಂತೀರಾ, ನಿಮ್ಮ ಟಿ ಪಿ ಆದಾಗಿರುತ್ತೆ. ಸೊ ಇಲ್ಲಿವರೆಗೂ ಇಟ್ಕೊಂತೀರಾ. ಇಲ್ಲಿ ನೋಡಿ, ಸೊ ಟಿ ಪಿ ಕೂಡ ರೀಚ್ ಆಗಿದೆ. ಸೊ ಟಿ ಪಿ ಕೂಡ ರೀಚ್ ಆಯಿತಾ. ಸೊ ಇಲ್ಲಿ ನಿನ್ನ ನೋಡ್ತಾ ಹೋಗೋಣ, ಬೇರೆ 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 ಯಾವುದಿದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಟಿ ಪಿ ಕೂಡ ರೀಚ್ ಆಯಿತಾ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಇದು ಕೂಡ ಇಂಬ್ಯಾಲೆನ್ಸ್ ಇದೆಯಾ, ಇಂಬ್ಯಾಲೆನ್ಸು ಆರ್ಡರ್ ಬ್ಲ್ಯಾಕು ಎಲ್ಲ ಇದೆ ಇಲ್ಲಿ, ಆಯಿತಾ. ಸೊ ಈ ಆರ್ಡರ್ ಬ್ಲ್ಯಾಕು ಇಂಬ್ಯಾಲೆನ್ಸು ಇದೆ. ಸೊ ಇಲ್ಲಿ ಇಂಬ್ಯಾಲೆನ್ಸಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಆರ್ಡರ್ ಬ್ಲ್ಯಾಕಿಗೆ ರೆಸ್ಪೆಕ್ಟ್ ಮಾಡಿದೆ. ಸೊ ಇಲ್ಲಿ ನಿಮಗೆ ಸೊ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊತೀರಾ ಅಂದ್ಕೊಳ್ಳಿ. ಸೊ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊತೀರಾ. ನೋಡೋಣ ಮಾರ್ಕೆಟು ನೋಡಿ, ರೀಚ್ ಆಗಿದೆ, ಆಯಿತಾ. ಸೊ ದೊಡ್ಡ ಟಾರ್ಗೆಟ್ ಇಲ್ಲಿ ನೋಡಿ, ಎಷ್ಟು ಪಿಪ್ಸ್ ಬಂದಿದೆ. ಸೊ ಎಷ್ಟು ಪಿಪ್ಸ್ ಬಂದಿದೆ. ಸೊ ದೊಡ್ಡ ಟಾರ್ಗೆಟ್ ನೀವು ಇಲ್ಲಿಂದನೇ ಹಿಡ್ಕೊಂಡ್ರೆ
ಸೊ ನಿಮ್ಗೇನಾಗುತ್ತೆ, ಇಲ್ಲಿವರೆಗೂ ನೀವು ಟ್ರೇಡ್ ಹಿಡ್ಕೊಂತ ಕೊಡ್ಬೋದು. ಇಲ್ಲಿ ನೋಡಿ, ಸೊ ಎಷ್ಟು ಪಿಪ್ಸು ಬಂದಿದೆ ಆಯಿತಾ. ಸೊ ಸ್ಟಾಪ್ ಲಾಸ್ ಇಲ್ಲಿಗೆ ಇಟ್ಟಿರ್ತೀರ. ಸೊ ಈ ಕ್ಯಾಂಡಲ್ ಹೈಗೆ ಇಟ್ಟಿರ್ತೀರ. ಇಲ್ಲಿ ನೋಡಿ, ಸೊ ಮಾರ್ಕೆಟು ಇದನ್ನು ಟ್ಯಾಪ್ ಮಾಡ್ತು, ಟ್ಯಾಪ್ ಮಾಡಿಬಿಟ್ಟು ಸೊ ಎಕ್ಸ್ಪೆನ್ಷನ್ ಆಯಿತು, ಮತ್ತೆ ರೀಟೆಸ್ಟ್ ಮಾಡಿ ಸೊ ಕೆಳಗೆ ಬಂದಿದೆ ಆಯಿತಾ. ಸೊ ನಿಮ್ಮ ಟಿ ಪಿ ನೋಡಿ ಆರಾಮಾಗಿ ರೀಚ್ ಆಗಿದೆ ಆಯಿತಾ. ಸೊ ಇದು ಓಕೆ. ಅವಾಗ ಏನು ಮಾಡ್ತೀರಾ ನೀವು ಮಾರ್ಕೆಟಲ್ಲಿ, ಸೊ ಲೋಯರ್ ಟೈಮ್ ಫ್ರೇಮಿಗೆ ಹೋದಾಗ ಸೊ ಸೆಲ್ ಟ್ರೇಡ್ನೇ ನೋಡ್ತೀರಾ, ಸೆಲ್ ಟ್ರೇಡ್ನೇ ನೋಡ್ತೀರಾ. ಸೊ ಈ ಥರ ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಲಿಕ್ವಿಡಿಟಿ, ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಮಾರ್ಕೆಟ್ ಸ್ಟ್ರಕ್ಚರು ಶಿಫ್ಟ್ ಆಗಿಲ್ಲ, ಲೋಯರ್ ಹೈ ಮಾಡ್ಕೊಂತ ಬರ್ತಾ ಇದೆ ಅದಲ್ಲ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು. ಸೊ ಮತ್ತೆ ಲೋಯರ್ ಹೈ, ಲೋಯರ್ ಲೋ, ಸೊ ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಹೈ, ಲೋ ಮಾಡ್ಕೊಂತ ಬರ್ತಾ ಇದೆ. ಸೊ ಅಲ್ವಾ, ಇಲ್ಲಿ ಮತ್ತೆ ಆಯಿತಾ. ಸೊ ಇಲ್ಲಿ ಮತ್ತೆ ನೋಡೋಣ, ಇಲ್ಲಿ ನೋಡಿ, ಸೊ ಇಲ್ಲಿ ಆರ್ಡರ್ ಬ್ಲಾಕು, ಇಲ್ಲಿ ನೋಡಿ ಇಂಬ್ಯಾಲೆನ್ಸು ಆಯಿತಾ. ಸೊ ಇಲ್ಲಿ ನೋಡಿ ಮಾರ್ಕೆಟ್ ಬಂತು, ಸೊ ಇಲ್ಲಿಂದ ಏನಾಯಿತು, ಸೊ ನಿಮಗೆ ಮಾರ್ಕೆಟು ಇಲ್ಲಿ ಟ್ಯಾಪ್ ಆಯಿತು, ಸೊ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ಮತ್ತೆ ನಿಮಗೆ ಮಾರ್ಕೆಟ್ ರೀಟೆಸ್ಟ್ ಆಯಿತು. ಸೊ ರೀಟೆಸ್ಟ್ ಆಗಿ ಎಕ್ಸ್ಪೆನ್ಷನ್ ಆಗ್ತಿದೆ. ನಿಮ್ಮ ಟಾರ್ಗೆಟ್ ಎಲ್ಲಿಡ್ತೀರಾ, ಸೊ ಅಲ್ಲಿವರೆಗೆ ಇಡ್ತೀರಾ. ಸೊ ಬೇಡ, ಇಲ್ಲೇ ಇಟ್ಕೊಳ್ಳೋಣ. ಸೊ ಈ ಕ್ಯಾಂಡಲ್ಗೆ ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಳ್ಳೋಣ ಆಯಿತಾ. ಸೊ ಈ ಕ್ಯಾಂಡಲ್ಗೆ ಫಸ್ಟು ಟಾರ್ಗೆಟ್ನ ಇಟ್ಕೊಳ್ಳೋಣ. ನೋಡಿ ಇಲ್ಲಿ, ಸೊ ಟಾರ್ಗೆಟ್ ರೀಚ್ ಆಗಿದೆ. ಸೊ ನೀವೇನು ಮಾಡ್ತೀರಾ, ಈ ಟಾರ್ಗೆಟ್ ಬರೋವರೆಗೂ ಡೌನ್ ಸೈಡೇ ಟ್ರೇಡ್ ನೋಡ್ತೀರಾ, ಸೆಲ್ ಸೈಡೇ ಟ್ರೇಡ್ ನೋಡ್ತಾ ಹೋಗ್ತೀರಾ ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಇಲ್ಲಿ ನೋಡಿ, ಸೊ ಮಾರ್ಕೆಟು ಇಂಬ್ಯಾಲೆನ್ಸ್ ಆಗಿದೆ. ಸೊ ಆರ್ಡರ್ ಬ್ಲಾಕ್ ಕೂಡ ಇದೆ ಇಲ್ಲಿ ಆಯಿತಾ. ಸೊ ಆರ್ಡರ್ ಬ್ಲಾಕ್ ಕೂಡ ಇದೆ. ಆರ್ಡರ್ ಬ್ಲಾಕ್ ಕೂಡ ಇದೆ. ಸೊ ಇಲ್ಲಿ ನೋಡಿ, ಮಾರ್ಕೆಟು ಟ್ಯಾಪ್ ಮಾಡ್ತು. ಸೊ ಟಾರ್ಗೆಟ್ ಎಲ್ಲಿವರೆಗೆ ಇಡ್ತೀರಾ, ಇಲ್ಲಿವರೆಗೆ ಇಟ್ಕೊಂತೀರ. ನೋಡಿ ಇಲ್ಲಿ ಟಾರ್ಗೆಟ್ ರೀಚ್ ಆಗಿದೆ ಆಯಿತಾ. ಸೊ ಇದೇನೇ ಲೋವರ್ ಟೈಮ್ ಫ್ರೇಮಲ್ಲಿ ಇದೇ ಥರ ಅನಾಲಿಸಿಸ್ ಮಾಡಿ, ಸೊ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಆಯಿತಾ. ಸೊ ನೋಡಿ ಇಲ್ಲಿ, ಸೊ ಪಿ ಒ ಐ ಟು ಲಿಕ್ವಿಡಿಟಿ, ಸೊ ಪಿ ಒ ಐ ಟು ಲಿಕ್ವಿಡಿಟಿ ಅವಾಗ ಏನಾಗುತ್ತೆ, ಸೊ ನಿಮ್ಮ ಟ್ರೇಡ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಆಯಿತಾ. ಸೊ ನಿಮ್ಮ ಟ್ರೇಡ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಮಾರ್ಕೆಟು ಏನು ಮೂವ್ ಆಗುತ್ತೆ, ಸೊ ಪಿ ಒ ಐ ಟು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸೊ ಅಲ್ಲಿ ನಿಮಗೆ ಬೈಯರ್ಸ್ ಅಥವಾ ಸೆಲ್ಲರ್ಸ್ ಆ್ಯಕ್ಟಿವ್ ಇದ್ದಾರೆ ಅಂತ. ಸೊ ಸೇಯರ್ಸ್ ಮತ್ತು ಸೆಲ್ಲರ್ಸಿಂದ ಆ್ಯಕ್ಟಿವ್ ಇದ್ದಾರೆ, ಅಲ್ಲಿಂದ ನಿಮಗೆ ಸೊ ಲಿಕ್ವಿಡಿಟಿ ಅಂದರೆ ಸ್ಟಾಪ್ ಲಾಸು ಅಥವಾ ಪೆಂಡಿಂಗ್ ಆರ್ಡರ್ಸು, ಸೊ ಇಲ್ಲಿಗೆ ಮಾರ್ಕೆಟು ಮೂವ್ ಆಗುತ್ತೆ ಅಂತ. ಸೊ ಲಿಕ್ವಿಡಿಟಿ ಟು ಮಾರ್ಕೆಟ್ ಮೂವ್ ಆಗುತ್ತೆ. ಸೊ ಹೆಂಗೆ ಮೂವ್ ಆಗುತ್ತೆ ಅಂದರೆ, ಸೊ ನಿಮ್ಗೆ ಇವಾಗ ಇಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದೆ, ಇಲ್ಲೇ ಲಿಕ್ವಿಡಿಟಿ ಇದೆ ಅಂದ್ಕೊಳ್ಳಿ. ಸೊ ಫಸ್ಟು ಯಾವುದು ನಿಯರ್ ಇರುತ್ತೆ ಮಾರ್ಕೆಟು ಅಲ್ಲಿಗೆ ರೀಚ್ ಆಗುತ್ತೆ. ಈಗ ಸೊ ಇಲ್ಲಿ ಎಕ್ಸಾಂಪಲ್ ಇಲ್ಲೆಲ್ಲಾರು ತೋರಿಸ್ತೀನಿ ಆಯಿತಾ. ಸೊ ಇಲ್ಲಿ ನಿಮಗೆ ಸೊ ಈ ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂದ್ಕೊಳ್ಳಿ ಇದು. ಸೊ ಲಿಕ್ವಿಡಿಟಿ ಇಲ್ಲಿದೆ, ಮಾರ್ಕೆಟ್ ಇಲ್ಲೇ ಇದೆ ಅಂದ್ಕೊಳ್ಳಿ. ಫಸ್ಟ್ ಏನು ಮಾಡುತ್ತೆ, ನಿಯರ್ ಇರೋದು ಮಾರ್ಕೆಟು ನಿಯರ್ ಇರೋದನ್ನ ಟಚ್ ಮಾಡುತ್ತೆ. ಸೊ ಫಸ್ಟು ನಿಯರ್ ಇರೋದನ್ನ ರೀಚ್ ಮಾಡುತ್ತೆ. ಸೊ ಏನಾಗುತ್ತೆ ಮಾರ್ಕೆಟು, ಸೊ ಈ ಟ್ಯಾಪ್ ಮಾಡಿ ಮಾರ್ಕೆಟ್ ಹಿಂಗೆ ಕೆಳಗೆ ಬರ್ಬೋದು, ಇಲ್ಲಾಂದರೆ ಹಿಂಗೆ ಎಕ್ಸ್ಪೆನ್ಷನ್ ಆಗಿ ಸೊ ಮಾರ್ಕೆಟ್ ಹಿಂಗೆ ಕೆಳಗೆ ಬಂದು ಟ್ಯಾಪ್ ಆಗಿ ಮತ್ತೆ ಹೋಗ್ಬೋದು ಆಯಿತಾ. ಫಸ್ಟ್ ಏನಾಗುತ್ತೆ ನಿಯರು, ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಪಿಪ್ಸ್ ಇತ್ತು ಹೌದಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಪಿಪ್ಸ್ ಇತ್ತು, ಸೊ ಇಲ್ಲಿಂದ ಸೊ ಇಲ್ಲಿವರೆಗೂ ನಿಮಗೆ ಇದು ಬೇಡ, ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿಂದ ನಿಮಗೆ ಇಲ್ಲಿವರೆಗೂ ಎಷ್ಟು ಪಿಪ್ಸ್ ಇತ್ತು, ಸೊ ಇಲ್ಲಿ ನಿಮಗೆ 130 ಪಿಪ್ಸ್ ಅಂದ್ಕೊಳ್ಳಿ ಆಯಿತಾ. ಸೊ 134 ಪಾಯಿಂಟ್ಸ್ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಮಾರ್ಕೆಟು ಇಲ್ಲಿಗೆ ರೀಚ್ ಆಗಬೇಕಂದ್ರೆ ಎಷ್ಟು ಪಾಯಿಂಟ್ಸ್ ಇತ್ತು, ಸೊ 208. ಸೊ ಇದು ತುಂಬ ದೂರ ಇದೆ ಅಲ್ವಾ. ಫಸ್ಟು ಯಾವುದು ನಿಯರ್ ಇದೆ ಅಲ್ಲಿಗೆ ರೀಚ್ ಆಗಿ ಬರ್ತಾ ಹೋಗುತ್ತೆ. ಸೊ ನೀವೇನು ಮಾಡ್ಬೋದು, ದೊಡ್ಡ ಟಾರ್ಗೆಟ್ನ ಸೊ ಇದರಲ್ಲಿ ಹಿಡಿಬೋದು ಆಯಿತಾ. ಸೊ ದೊಡ್ಡ ಟಾರ್ಗೆಟು ನೀವೇನು ಮಾಡ್ತೀರಾ, ಸೊ ಹೋಲ್ಡಿಂಗ್ ಕೆಪಾಸಿಟಿ ಇರಬೇಕು. ಸೊ ಹೋಲ್ಡಿಂಗ್ ಕೆಪಾಸಿಟಿ ಎಂಟ್ರಿ ಪಾಯಿಂಟು ನಿಮಗೆ ಕರೆಕ್ಟಾಗಿ ಗೊತ್ತಾದರೆ ಸೊ ನೀವೇನು ಮಾಡ್ತೀರಾ, ಎಲ್ಲ ಟಾರ್ಗೆಟ್ನು ನೀವು ಆರಾಮಾಗಿ ರೀಚ್ ಮಾಡ್ಬೋದು. ಇಲ್ಲಿ ನೋಡಿ, ಸೊ ಇಲ್ಲೂ ಕೂಡ ನಿಮಗೆ ಇಂಬ್ಯಾಲೆನ್ಸ್ ಇದೆ. ಸೊ ಇಂಬ್ಯಾಲೆನ್ಸ್ ಇದೆ, ಇಲ್ಲಿ ಟ್ಯಾಪ್ ಮಾಡ್ತು ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸೊ ಈ ಇಂಬ್ಯಾಲೆನ್ಸ್ನ ಇಲ್ಲೂ ಕೂಡ ಟ್ಯಾಪ್ ಮಾಡಿದೆ. ಸೊ ಇಲ್ಲೂ ಟ್ಯಾಪ್ ಮಾಡ್ತು ಆಯಿತಾ. ಸೊ ಇಲ್ಲಿ ಈ ಇಂಬ್ಯಾಲೆನ್ಸ್ ನೋಡಿ, ಇಲ್ಲಿ
ನಿಮ್ಮ ಟಾರ್ಗೆಟ್ ಎಲ್ಲಿ ಇಲ್ಲಿವರೆಗೂ ಇಟ್ಕೊಂತೀರಾ. ಮತ್ತೆ ರೀಚ್ ಆಗಿದೆ ನಿಮ್ಮ ಟಾರ್ಗೆಟು, ಆಯಿತಾ. ಸೊ ಮಾರ್ಕೆಟ್ ಸ್ಟ್ರಕ್ಚರು ಇನ್ನು ಡೌನ್ ಸೈಡೇ ಇದೆ. ಸೊ ಡೌನ್ ಸೈಡೇ ಇದೆ. ಸೊ ನಿಮ್ಮ ಡೌನ್ ಸೈಡೇ ಲಿಕ್ವಿಡಿಟಿ ಯಾವುದಿದೆ ಅದನ್ನ ನೋಡ್ತಾ ಹೋಗ್ತೀರಾ. ಸೊ ನೀವೇನು ಮಾಡ್ತೀರಾ, ಡೌನ್ ಸೈಡೇ ನೋಡ್ತಾ ಹೋಗ್ತೀರಾ. ಸೊ ಡೌನ್ ಸೈಡು ನಿಮ್ಮ ಟಿ ಪಿ ಎಲ್ಲಿರುತ್ತೆ, ಸೊ ಅಲ್ಲಿವರೆಗೂ ನೋಡ್ತಾ ಹೋಗ್ತೀರಾ. ಸೊ ಆಯಿತಾ. ಸೊ ಇದನ್ನ ನೋಡಿ ಟ್ರೇಡ್ ಪ್ಲಾನ್ ಮಾಡಿ. ಸೊ ಇಂಬ್ಯಾಲೆನ್ಸು ಎಲ್ಲೆಲ್ಲಿದೆ, ಎಫ್ ವಿ ಜಿ ಎಲ್ಲೆಲ್ಲಿದೆ, ಮತ್ತು ಆರ್ಡರ್ ಬ್ಲ್ಯಾಕು ಎಲ್ಲೆಲ್ಲಿದೆ. ಸೊ ಆರ್ಡರ್ ಬ್ಲ್ಯಾಕ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಡೌನ್ ಸೈಡ್ ಬರ್ತಾ ಇದ್ದಾಗ, ಸೊ ಡೌನ್ ಸೈಡಲ್ಲಿ ನಿಮಗೆ ಸೊ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಮಾರ್ಕೆಟ್ದು. ಸೊ ಇಲ್ಲಿ ಡೌನ್ ಸೈಡ್ ಇದೆ. ಅವಾಗ ಏನು ಮಾಡ್ತೀರಾ ನೀವು, ಸೊ ಡೌನ್ ಸೈಡಲ್ಲಿ ಲಿಕ್ವಿಡಿಟಿ ಯಾವುದಿದೆ ಅಂತ ಮಾರ್ಕ್ ಮಾಡ್ಕೊತೀರಾ. ಸೊ ಅದ್ರ ಮೇಲೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವುದಿದೆ ಅಂತ ನೋಡ್ಕೊತೀರಾ. ಸೊ ಅಲ್ಲಿಗೆ ಬಂದಾಗ ಟ್ರೇಡು ಡೌನ್ ಸೈಡೇ ನೋಡ್ತೀರಾ. ಸೊ ಡೌನ್ ಸೈಡ್ ಎಲ್ಲಿವರೆಗೂ, ಲಿಕ್ವಿಡಿಟಿವರೆಗೂ, ಆಯಿತಾ. ಸೊ ಲಿಕ್ವಿಡಿಟಿವರೆಗೂ ನೋಡ್ತೀರಾ. ಸೊ ಲಿಕ್ವಿಡಿಟಿ ಇಟ್ಟಾಯ್ತಾ. ಸೊ ಲಿಕ್ವಿಡಿಟಿಯಿಂದ ನೆಕ್ಸ್ಟು ಎಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದೆ ಇಲ್ಲಿ ನೋಡಿ. ಸೊ ಇಲ್ಲಿತ್ತು, ಆಯಿತಾ. ಸೊ ಇಲ್ಲಿ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ನೋಡಿ ಇಲ್ಲಿತ್ತು. ಸೊ ಇಲ್ಲಿ ನೋಡಿ. ಸೊ ಇಲ್ಲಿವರೆಗೂ ಬಂತು. ಸೊ ನೀವೇನು ಮಾಡ್ತೀರಾ, ಟಾರ್ಗೆಟ್ ಎಲ್ಲಿವರೆಗೂ ಇಡ್ತೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ಟ್ಯಾಪ್ ಆಗಿ ಕೆಳಗೆ ಬಂತಾ. ಸೊ ಇಲ್ಲಿ ಟ್ಯಾಪ್ ಆಯಿತು. ಸೊ ಟ್ಯಾಪ್ ಆಯಿತು. ನೀವೇನು ಮಾಡ್ತೀರಾ, ಟಾರ್ಗೆಟ್ 1 ಇದಿಟ್ಟಿರ್ತೀರಾ, ಟಾರ್ಗೆಟ್ 2 ಇದಿಟ್ಟಿರ್ತೀರಾ. ಸೊ ಇಲ್ಲಿ ಟ್ಯಾಪ್ ಆಯಿತು. ಸೊ ಇಲ್ಲಿ ಟ್ಯಾಪ್ ಆಗಿ ನೀವೇನು ಮಾಡ್ತೀರಾ, ಸೊ ನೆಕ್ಸ್ಟ್ ಇಂಬ್ಯಾಲೆನ್ಸ್ ಎಲ್ಲಿದೆ, ಇಲ್ಲಿದೆ, ಆಯಿತಾ. ಸೊ ಇಲ್ಲಿ ನಿಮಗೆ ರಿಜೆಕ್ಷನ್ ಕ್ಯಾಂಡಲ್ ಕಂಡಾಗ ಎಂಟ್ರಿ ಆಗ್ತೀರಾ ಅಂದ್ಕೊಳ್ಳಿ. ಸೊ ನಿಮ್ಮ ಫಸ್ಟ್ ಟಾರ್ಗೆಟು ಯಾವುದಾಗಿರುತ್ತೆ, ಇದು. ಇಲ್ಲಿ ಏನಾದರೂ ನಿಮಗೆ ರಿಜೆಕ್ಷನ್ ಕೊಟ್ಟಿದ್ರೆ ನೋಡಿ, ಇಲ್ಲಿ ಟ್ಯಾಪ್ ಆಗಿಬಿಟ್ಟು ರಿಜೆಕ್ಷನ್ ಕೊಟ್ಟಿದೆ. ಸೊ ಎಕ್ಸಾಕ್ಟ್ಲಿ ಟ್ಯಾಪ್ ಆಗಿರುತ್ತೆ ನೋಡಿ, ಟ್ಯಾಪ್ ಆಗಿ ರಿಜೆಕ್ಷನ್ ಕೊಟ್ಟಿದೆ. ಸೊ ಲಿಕ್ವಿಡಿಟಿ ಟು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಲ್ಲೇ ಮೂವ್ ಆಗಿದೆ ನೋಡಿ, ಆಯಿತಾ. ಸೊ ಎಕ್ಸಾಕ್ಟ್ಲಿ ಈ ಗ್ರೀನ್ ಕ್ಯಾಂಡಲ್ ಟ್ಯಾಪ್ ಆಗಿದೆ. ಸೊ ಟ್ಯಾಪ್ ಆಗಿಬಿಟ್ಟು ರಿಜೆಕ್ಷನ್ ಆಗಿದೆ, ಆಯಿತಾ. ಸಿಂಪಲ್ ಆಗಿ ನೋಡಿ. ಸೊ ನೋಡಿ ಟ್ರೇಡ್ ಪ್ಲಾನ್ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಡೈಲಿ ಏನಾಗುತ್ತೆ, ಸೊ ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ನಾನು ಇವಾಗ ಓಕೆ ಇಲ್ಲಿಂದ ಟ್ರೇಡ್ ಪ್ಲಾನ್ ಮಾಡಿದ್ರೆ ಬೈನೇ ಟ್ರೇಡ್ ಪ್ಲಾನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಿ. ಇದು ಟ್ಯಾಪ್ ಆಯಿತು, ಆಯಿತಾ. ಸೊ ಕನ್ಫ್ಯೂಷನ್ ಇದ್ದರೆ ಆ ದಿನನ ಬೇಕಾದರೆ ಅವಾಯ್ಡ್ ಮಾಡಿಬಿಡಿ. ಸೊ ನಾಳೆ ನಾಡಿದ್ದು ಎಲ್ಲ ದಿನವೂ ಟ್ರೇಡು ಸಿಗ್ತಾನೆ ಇರುತ್ತೆ. ಸೊ ಒಂದೇ ದಿನ ಅಲ್ಲ ಮಾರ್ಕೆಟು. ಸೊ ಕನ್ಫ್ಯೂಷನ್ ಇದ್ದಾಗ ಬೇಕಾದರೆ ಆ ದಿನ ಟ್ರೇಡೇ ಮಾಡಬೇಡಿ, ಅವಾಯ್ಡ್ ಮಾಡಿ, ಆಯಿತಾ. ಸೊ ನಾನು ನೆಕ್ಸ್ಟು ಆರ್ಡರ್ ಬ್ಲ್ಯಾಕು ಯಾವ್ದ್ಯಾವುದು, ಎಫ್ ಇ ಜಿ ಇಂಬ್ಯಾಲೆನ್ಸ್ ಅಂದರೆ ಯಾವ್ದ್ಯಾವುದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಲಿಕ್ವಿಡಿಟಿ ಸೊ ಹೈ ಲೋ ಎಲ್ಲೆಲ್ಲಿ ಇಂಪಾರ್ಟೆಂಟು, ಸೊ ಯಾವುದು ವ್ಯಾಲಿಡ್ ಲಿಕ್ವಿಡಿಟಿ, ಇದನ್ನೆಲ್ಲ ಕೂಡ ನಿಮಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಸೊ ಇದು ನಾನು ಹೇಳ್ದಂಗೆ ಇದು ನಾನು ನಿಮಗೆ ಈಸಿ ವರ್ಷನಲ್ಲಿ, ಸೊ ಬೇಸಿಕ್ ಈಸಿ ವರ್ಷನಲ್ಲಿ ಯಾವ ಥರ ನೋಡಬೇಕು ಅಂತೇಳಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಯಿತಾ. ಸೊ ಮಾರ್ಕೆಟು ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಲಿಕ್ವಿಡಿಟಿವರೆಗೂ ಹೋಗುತ್ತೆ, ಲಿಕ್ವಿಡಿಟಿಯಿಂದ ಪಾಯಿಂಟ್ ಆಫ್ ಇಂಟ್ರೆಸ್ಟ್ವರೆಗೂ ಹೋಗುತ್ತೆ. ಸೊ ಅದನ್ನು ಯಾವ ಥರ ನೋಡೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದ್ರದ್ದು ಅಪ್ಡೇಟೆಡ್ ವರ್ಷನ್ನ ನಮ್ಮ ಪಾರ್ಟ್ 2 ಪಾರ್ಟ್ 3 ಅಂತೇಳಿ ನಿಮಗೆ ಸಪ್ರೇಟ್ ವಿಡಿಯೋನ ಬಿಡ್ತಾ ಹೋಗ್ತೀನಿ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ನನ್ನನ್ನು ಕೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.